ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಗ್ರಾಮಗಳ ಪಂಚಾಯಿತಿಗಳಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತಿನ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ನಾವು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೂಡಿದ್ದೀವಿ. ಏನದು ವಿಚಾರ ಅಂತಂದ್ರೆ, ತಮಗೆ ಗೊತ್ತಿದೆ, ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಜನಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಕೂತು ಅಲ್ಲಿ ಅಧಿವೇಶನವನ್ನ ನಡೆಸಿ ನಮ್ಮ ಸಮಸ್ಯೆಗಳು ಮತ್ತು ನಮಗೆ ಬೇಕಾದಂತಹ ನೀತಿ ನಿಲುವುಗಳ ಬಗ್ಗೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಹಿಡಿದು ಅದಕ್ಕೊಂದು ಕಾನೂನು ಮಾಡಿ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸದನದಲ್ಲಿ ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆಗಳಿಗೆ ಕಾರಣರಾಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿರ್ತೀವಿ ಮತ್ತು ಅಧಿವೇಶನವನ್ನ ಎದುರು ನೋಡ್ತಾ ಇರ್ತೀವಿ. ಯಾಕೆ ಅಂದರೆ ಅಧಿವೇಶನದಲ್ಲಿ ನಮ್ಮ ಭಾಗದ ನಮ್ಮ ಕ್ಷೇತ್ರದ ಶಾಸಕರುಗಳು ಏನು ಮಾತಾಡ್ತಾರೆ, ನಮ್ಮ ಸಮಸ್ಯೆಗಳನ್ನು ಯಾವ ರೀತಿ ಸದನದ ಮುಂದೆ ಇಡ್ತಾರೆ, ಅದರಿಂದ ಯಾವ ರೀತಿಯಾದಂಥ ಪರಿಹಾರಗಳನ್ನು ತೆಗಿತಾರೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಆಡಳಿತ ಪ್ರತಿಪಕ್ಷಗಳು ಚರ್ಚೆ ಮಾಡ್ತಾರೆ, ಈ ಎಲ್ಲದರ ಬಗ್ಗೆ ನಾವೆಲ್ಲರೂ ಕೂಡ ತುಂಬಾನೇ ಆಸಕ್ತಿಯಿಂದ ನೋಡ್ತಾ ಇರ್ತೀವಿ. ಯಾಕೆ ಹೇಳಿ, ಸದನ ನಡೆಸೋದಕ್ಕೆ ತಗಲುವ ವೆಚ್ಚ. ಉದಾಹರಣೆಗೆ ಬೆಳಗಾವಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಆ ಚಳಿಗಾಲದ ಅಧಿವೇಶನ 10 ದಿನ ನಡೆಯುತ್ತೆ. ಆ 10 ದಿನಕ್ಕೆ ಖರ್ಚಾಗುವಂತಹ ಹಣ ಸುಮಾರು 20ರಿಂದ 30 ಕೋಟಿ ರೂಪಾಯಿ. ಅದೇ ಬೆಂಗಳೂರಿನಲ್ಲಿ ಸೆಷನ್ ನಡೆದರೆ ಬೆಳಗಾವಿಯ ಅರ್ಧ ಭಾಗ ಅಂದರೆ ಒಂದು ದಿನಕ್ಕೆ 45ರಿಂದ 50 ಲಕ್ಷ ರೂಪಾಯಿ. ಒಂದು ದಿನಕ್ಕೆ 45ರಿಂದ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಧಿವೇಶನ ಮಾಡೋಕ್ಕೆ. ಇಷ್ಟು ಕಾಸ್ಟ್ಲಿ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ನಡೆಯದೆ, ಯಾವ ಶಾಸಕರುಗಳು, ಯಾವ ಸಚಿವರುಗಳು, ಯಾವ ಅಧಿಕಾರಿಗಳು ಭಾಗಿಯಾಗದೆ ಕಾಟಾಚಾರಕ್ಕೆ ಎಂಬಂತೆ ನಡೆದ್ರೆ ಎಷ್ಟು ಮಯೂರಿ ಬೇಡ. ವೋಟ್ ಹಾಕದವರು, ಟ್ಯಾಕ್ಸ್ ಕಟ್ಟೋರು, ಜನರ ದುಡ್ಡಲ್ಲಿ ನಡೆಸುವಂತಹ ಈ ಅಧಿವೇಶನ, ಇದಕ್ಕೆ ನಾವಿವತ್ತು ಉಪ್ಪು ಖಾರ ಸೇರಿಸಿ ಹೇಳ್ತಿಲ್ಲ. ಸ್ವತಃ ಸ್ಪೀಕರ್ ಅವ್ರು ಗರಂ ಆಗಿದ್ದಾರೆ, ಎದ್ದೋಗಿದ್ದಾರೆ. ಹಿಂಗೆಲ್ಲ ನಡೆಯಲ್ಲ. 4-5 ಸಲ ವಾರ್ನ್ ಮಾಡಿದ್ರು ಕೂಡ ಸಚಿವರು ಉತ್ತರ ಕೊಡೋಕ್ಕಿರಲ್ಲ, ಅಧಿಕಾರಿಗಳು ಉತ್ತರ ಪ್ರಿಪೇರ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಏನು ನಡೀತಾ ಇದೆ ಅಂತ ಸ್ವತಃ ಸ್ಪೀಕರ್ UT ಖಾದರ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದ್ನೋ ಬಿದ್ನೋ ಅಂತ ಸಿದ್ದರಾಮಯ್ಯನವರು ಬಂದು ಸಂಧಾನ ಮಾಡಿದ್ದಾರೆ. ಆ ಲೆವೆಲ್ಗೆ ನಮ್ಮ ಸಂಸದೀಯ ನಡವಳಿಕೆಗಳು ಬಿದ್ದು ಹಾಳಾಗೋಗಿದ್ದಾವೆ. ಹಾಗಾದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸದನದಲ್ಲಿ ಈ ರೀತಿಯಾದಂಥ ಗೈರು ಹಾಜರಿ ಸರಿನಾ ತಪ್ಪ, ಹಾಗಾದರೆ ಇವ್ರಿಗೆ ಬುದ್ಧಿ ಕಲಿಸಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ರಾಧಕ್ಕ ಪಂಚಾಯಿತಿ. ಈ ಕಾರ್ಯಕ್ರಮದಲ್ಲಿ ತಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಹಾಗಾದರೆ ಈ ಸಂಸದೀಯ ನಡಾವಳಿಗಳು ಮತ್ತು ರೊಚ್ಚಿಗೆದ್ದಿರುವಂತಹ ಸ್ಪೀಕರ್, ಅಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ, ಅಸಡ್ಡೆ, ನಿರ್ಲಕ್ಷ್ಯ, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದಂತಹ ಸಮೀವುಲ್ಲಾ ಸರ್, ತಮಗೆ ಸ್ವಾಗತ. ಅದೇ ರೀತಿ JDS ವಕ್ತಾರರಾದಂತಹ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ರಘು ದೊಡ್ಡೇರಿ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವತಃ ಸ್ಪೀಕರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕಲಾಪವನ್ನು ಮುಂದೂಡಿ ಕೋಪ ಮಾಡಿಕೊಂಡು ಚೇರಿಂದ ಎದ್ದು ಹೋದ್ರು. ಆ ಲೆವೆಲ್ಗೆ ನಡೀತಾ ಇದೆ ನಮ್ಮ ಸದನದ ನಡಾವಳಿಗಳು ಅಂತಂದ್ರೆ ಸರ್, ಇವ್ರಿಗೆ ಕೇಳೋರು ಯಾರು ಇಲ್ವಾ? ಇದಕ್ಕೇನೆ ಇವ್ರಿಗೆ ಓಟ್ ಹಾಕಿ ಕಳಿಸಿರೋದು ನಾವು. ಓಕೆ, ಇತ್ತೀಚಿನ ದಿನಗಳಲ್ಲಿ ಕೆಲವು ಈ ರೀತಿಯ ಸಂಘಟನೆಗಳು ನಡೆದಿದ್ದಾವೆ. ಕಳೆದ 10 ವರ್ಷದಿಂದ ಇದು ಕಂಟಿನ್ಯೂಸ್ ನಡ್ಕೊಳ್ತಾ ಬರ್ತಾ ಇದೆ. ಐ ಥಿಂಕ್ ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದ ಮೇಲೆ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಕಡ್ಡಾಯವಾಗಿ ಅಟೆಂಡ್ ಆಗ್ತಾ ಇದ್ದಾರೆ. ಆದರೆ ಬಹುಮುಖ್ಯ ಸ್ಕೂಲ್ ಮಕ್ಕಳು ಕೆಟ್ಟದ್ರ ಸರ್, ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇದೆ, ನೀವು ಬರಲೇಬೇಕು, ಇಲ್ದಿದ್ರೆ ಪನಿಷ್ಮೆಂಟ್ ಕೊಡ್ತೀವಿ, ಹೊರಗಡೆ ನಿಲ್ಲಿಸ್ತೀವಿ, ಕುಕ್ಕರ್ಗಾಲ್ ಹಾಕಿ ನಿಲ್ಲಿಸ್ಬಿಡ್ತೀವಿ ಅಂತ ಅನ್ನಕ್ಕೆ ಇವ್ರೇನ್ ಚಿಕ್ಕ ಮಕ್ಕಳ ಸರ್? ಇವರು ಶಾಸಕರು ಸರ್. ನೀತಿ ನಿಯಮ ಕಾನೂನುಗಳನ್ನ ರೂಪಿಸುವಂತ ಜವಾಬ್ದಾರಿ ಸ್ಥಾನದಲ್ಲಿರೋರನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರೆದು ನೀವೆಲ್ಲ ಬರ್ಬೇಕಪ್ಪ,
ನೀವೆಲ್ಲ ಅಟೆಂಡ್ ಆಗ್ಬೇಕಪ್ಪ. ಸಿದ್ದರಾಮಯ್ಯನವರು ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಪ್ಪ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಮಾತಾಡಿಲ್ಲ, CLP ಅಧ್ಯಕ್ಷರಾಗಿ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಅಧ್ಯಕ್ಷರಾಗಿ ಎಲ್ಲಾ ಶಾಸಕರಿಗೆ ಹೇಳಿದ್ದಾರೆ. ಆ ರೀತಿ ಅಲ್ಲ. ಸೊ ಹಾಗಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಶಾಸಕರುಗಳು ಈಗ 2 ಸಮಸ್ಯೆಗಳು ಬಂದಿದೆ. ಸಮ್ಮರ್ ಇರ್ತಕ್ಕಂಥ ದೃಷ್ಟಿಯಿಂದ ಏನಾಗ್ತದೆ, ಕೆಲವರು ಊರಿನಲ್ಲಿ ಜಾತ್ರೆಗಳು ನಡೀತಾ ಇದೆ, ಕೆಲವು ಊರಿನಲ್ಲಿ ಆಲ್ರೆಡಿ ನೀರಿನ ಅಭಾವ ಜಾಸ್ತಿ ಆಗಿದೆ. ಅದನ್ನ ಬಗೆಹರಿಸೋದಕ್ಕೆ ನೀರಿನ ಅಭಾವವನ್ನ ಕಡಿಮೆ ಮಾಡೋದಕ್ಕೆ ಕೆಲವು ಶಾಸಕರು ಆಲ್ರೆಡಿ ಹೋಗಿದ್ದಾರೆ, ಕೆಲವು ಶಾಸಕರು ಬರಗಾಲ, ನೀರಿನ ಅಭಾವ, ಬೇಸಿಗೆಗಾಲ ಇರೋದ್ರಿಂದ ನೀರಿನ ಅಭಾವ ಸೃಷ್ಟಿ ಆಗಿರೋದ್ರಿಂದ ಕೆಲ ಶಾಸಕರು ಹೋಗಿ ಕೆಲವರು ಬಾವಿ ತೋಡ್ತಾ ಇದ್ದಾರೆ, ಕೆಲವೊಬ್ರು ಬೋರ್ವೆಲ್ ಕೊರಿತಾ ಇದ್ದಾರೆ. ವಾವ್, ನೈಸ್. ಓಕೆ ಅಲ್ಲ ಬಿಡಿ. ಸೊ ಏನಕ್ಕೆ ಈ ವಿಚಾರ ಹೇಳ್ತೀನಿ ಅಂತಂದ್ರೆ, ಇದು ಕಂಟಿನ್ಯೂಸ್ ಆಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿದ್ದಾಗ 10th ಮಾರ್ಚ್ 2021 ಫುಲ್ ಗರಂ ಆಗಿರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ 50% ಅಟೆಂಡೆನ್ಸ್ ಇರೋದಿಲ್ಲ ಶಾಸಕರು ಮತ್ತೆ ಮಂತ್ರಿಗಳದ್ದು. ಏನ್ ಮಾಡ್ತಾರೆ, ಗರಂ ಹೇಳಿ ಅಂದ್ರೆ ಇವರು ಬಿಜೆಪಿ ಅವರು ನಿಮ್ದು ಹೇಳ್ರಿ ಅಂತಂದ್ರೆ ಶುರು ಮಾಡಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, PV ನರಸಿಂಹರಾವ್ ಅಲ್ಲಿಂದ ಹಿಡಿದು ಇನ್ನೂ ಪ್ರಧಾನಮಂತ್ರಿ ಆಗದೆ ಇರೋ ರಾಹುಲ್ ಗಾಂಧಿ ಮಟ್ಟ ಹಿಡಿತಾರೆ. ನಾನು ಆಲ್ರೆಡಿ ಹೇಳಿದ್ದೇನೆ. ಯಾವುದೇ ಶಾಸಕರು, ಯಾವುದೇ ಮಂತ್ರಿಗಳು, ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಶಾಸಕರಾಗ್ಲಿ ಸದನಕ್ಕೆ ಗೈರಾಗಬಾರ್ದು. ಮಂತ್ರಿಗಳು ಆಗಬಾರ್ದು, ಒತ್ತಟ್ಟಿಗಿರ್ಲಿ. ಮಂತ್ರಿಗಳು ಆಗಬಾರ್ದು. ಮಂತ್ರಿ ಮಾಡ್ಲಿಲ್ಲ ಅಂತಂದ್ರೆ ಡೆಲ್ಲಿಗೆ ಹೋಗೋದೇನ್, ಹೈದರಾಬಾದ್ಗೆ ಹೋಗೋದೇನ್, ಗೋವಾ ಹೋಗೋದೇನ್, ಯಾರ ಮನೆ ಮುಂದಾದ್ರೂ ಹಾಸಿಗೆ ಹಾಸ್ಕೊಂಡು ಏನೇನ್ ಕಸರತ್ತು ಮಾಡ್ತಾರೆ. ಕೊಟ್ಟಂತ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಕ್ ಆಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ರೆ ಬೇರೆಯವರಾದ್ರೂ ಬಂದು ಮಂತ್ರಿಗಳಾಗ್ತಾರೆ. ಬಿಜೆಪಿಯವರ ಪ್ರಾಪಗಂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಜೆಪಿಯವರ ಮೂಲ ಉದ್ದೇಶ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ನಿಮಿಷ, ಸದನಕ್ಕೆ ಗೈರಾಜ್ ಆಗ್ತಾ ಇದ್ದಾರೆ. ನನಗ್ ಬೇಕಾಗಿಲ್ಲ. ನಿಮ್ಗೆ ಹೆಂಗಾಗೋಗಿದೆ ಅಂತಂದ್ರೆ, ಆಲ್ರೆಡಿ ಮುಗಿದೋಗಿರೋದ್ ಕತೆ. ಮಲಗಿರುವಂತ ಶವವನ್ನ ಬಡಿದಬ್ಬಿಸೋ ಕೆಲಸ ಬಿಟ್ಟು ಬದುಕಿರೋರ್ ಬಗ್ಗೆ ಮಾತಾಡಿ. ವಾಸ್ತವವಾಗಿ ಚರ್ಚೆ ಆಗ್ಬೇಕಾಗಿರೋದು ಸದನದ ವಿಚಾರ ಅಲ್ಲ. ಈ ದೇಶದಲ್ಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗ್ಯಾಸ್ ಟ್ರಬಲ್ ಬಗ್ಗೆ. ಆ ಗ್ಯಾಸ್ ಟ್ರಬಲ್ ಬಗ್ಗೆ ಅದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಸಾವಿರಾರು ಅನುಪಯುಕ್ತ ಪ್ರಶ್ನೆಗಳನ್ನ ಕೇಳ್ತಾರೆ. ಸಾವಿರಾರು ಅನುಪಯುಕ್ತ ಪ್ರಶ್ನೆಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದೆ. ರಘು ಅವರೇ, ನಿಮ್ಗೆ ವಾದ ಮಾಡಕ್ ಆಗಲ್ಲ ಅಂತ ಅಂದ್ರೆ ಯು ಟೇಕ್ ಯುವರ್ ಓನ್ ಡಿಸಿಷನ್. ನಾನು ಸಚಿವರ ಗೈರು ಹಾಜರಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸಾವಿರಾರು ಒಂದ್ ನಿಮಿಷ ಇರ್ರಿ. ಏನಂದ್ರೆ ಅದು ಮಾತಾಡ್ಬೇಡಿ. ಏನ್ ಮಾತಾಡ್ತಿದ್ರಿ? ನಿಮ್ಗೆ ಸ್ವಲ್ಪ ಆದ್ರೂ ಜ್ಞಾನ ಇದೆಯಾ? ಒಂದ್ ನಿಮಿಷ, ನಾವು ಏನ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ವಿ? ನಾವು ಸಬ್ಜೆಕ್ಟ್ ಮಾತಾಡ್ತಾ ಇರೋದು ಸಚಿವರುಗಳ ಗೈರ ಹಾಜರಿ, ಅಧಿಕಾರಿಗಳ ಇದು ಪ್ರಿಪೇರ್ಡ್ನೆಸ್ ಇಲ್ಲದೆ ಇರುವಂತ ಆಟಿಟ್ಯೂಡ್. ಇದಕ್ಕೆ ಸ್ಪೀಕರ್ ಗರಂ ಆಗಿರೋ ವಿಚಾರ ಮಾತಾಡ್ತಾ ಇದ್ವಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದು ಬುರುಡೆ ಪುರಾಣ ಅಲ್ಲ. ಫಸ್ಟ್ ಟೈಮ್ ಇಷ್ಟು ಅನ್ನೆಸರಿ ಪ್ರಶ್ನೆಗಳನ್ನ ಕೇಳಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಅಧಿಕಾರಿಗಳು ಇವನ್ ಹಾಲಿಡೇ ದಿನ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆನೂ ಕೆಲಸ ಮಾಡಿದ್ದಾರೆ. ಏನ್ ಮಾತಾಡ್ತಿದ್ದೀರಿ? ಬಿಜೆಪಿಯ ಪ್ರಾಪಗಂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿಯ ಪ್ರಾಪಗಂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಯಾರು ಹೇಳಿ? ಯುಟಿ ಖಾದರ್ ಯಾರಿಗೂ ಸೇರಿದವರಲ್ಲ. 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್. ಅವರು ಬಿಜೆಪಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅನ್ನೋದು ನಿಮ್ಮ ವಾದನ? ರಘು ದೊಡ್ಡೇರಿ ಅವರು ವಿಷಯದ ಬಗ್ಗೆ ತುಂಬಾ ಆಳವಾದ ಜ್ಞಾನ ಇರೋರು, ವಿಷಯದ ಬಗ್ಗೆ ಮಾತಾಡುವಂತ ಚಾಕಚಕ್ಯತೆ ಇರೋರು ಅಂತ. ವಿಷಯನೇ ಗೊತ್ತಿಲ್ಲದೆ ನೀವು ಏನೇನೋ ಮಾತಾಡ್ತಾ ಇದ್ರೆ ಐ ಕಾಂಟ್ ಎಂಟರ್ಟೈನ್. ಬೇಕಾಗಿಲ್ಲ ನೀವೇನೇನೋ ಮಾತಾಡ್ದಾಗ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ಡೈವರ್ಟ್ ಮಾಡಕ್ ಮಾಡ್ತಾ ಇರ್ತಕ್ಕಂಥ ನೋಡಿ,
ಚರ್ಚೆಗಳಲ್ಲಿ, ವೇದಿಕೆಗಳಲ್ಲಿ, ಸ್ಟುಡಿಯೋಗಳಲ್ಲೂ ಇರ್ರೆಲೆವೆಂಟ್ ಟಾಕ್ಸ್, ಸದನದಲ್ಲಿ ಇರ್ರೆಲೆವೆಂಟ್ ಟಾಕ್ಸ್. ಇರ್ರೆಲೆವೆಂಟ್ ಆಗೋಗ್ತಾ ಇದ್ದೀರಾ ನೀವು ರಾಜ್ಯದಲ್ಲಿ. ಎಸ್ ಉತ್ಕರ್ಷ್ ಮೇಡಮ್, ಇವತ್ತು ಬಹಳ ಒಳ್ಳೆ ಸಬ್ಜೆಕ್ಟ್ ಅಂತ ತಗೊಂಡಿದ್ದೀರಿ, ಅದಕ್ಕೆ ನಾನು ಅಭಿನಂದಿಸ್ತೀನಿ ನಿಮ್ಮನ್ನ. ನೋಡಿ, ಕಾಂಗ್ರೆಸ್ ಅವ್ರ ಸಮಸ್ಯೆ ಏನಂದ್ರೆ ಲಾಜಿಕ್ ಇಲ್ಲ ಕಾಂಗ್ರೆಸ್ ಅವ್ರ ಹತ್ರ, ಯಾವಾಗಲೂ ಇಲ್ಲಾಜಿಕಲ್ ಆಗೇ ಮಾತನಾಡುವಂಥದ್ದು. ಈಗ ರಘು ದೊಡ್ಡೇರಿ ಅವರು ಕಾಂಗ್ರೆಸ್ ವಕ್ತಾರು ಮಾತಾಡಬೇಕಾದ್ರೆ ಹೇಳಿದ್ರು ಇರ್ರಿಲೆವೆಂಟ್ ಕ್ವಶನ್ಸ್ ಅಂತ. ಇದೇ ಯು ಟಿ ಖಾದರ್ ಸಾಹೇಬ್ರು ವಾಕೌಟ್ ಮಾಡಿದ್ದು ಏನಕ್ಕೆ ಅಂತಂದ್ರೆ 245 ಪ್ರಶ್ನೆಗಳಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಅಂತ. ಸರಿಯಾಗಿ ಸಮರ್ಪಕವಾಗಿ ಉತ್ತರಗಳು ಸಿಗ್ತಾ ಇಲ್ಲ ಅನ್ನೋ ಮೇನ್ ರೀಸನ್ ಇಟ್ಕೊಂಡೆ ಯು ಟಿ ಖಾದರ್ ವಾಕೌಟ್ ಮಾಡಿದಂಥದ್ದು. ಆಮೇಲೆ ನೋಡಿ ಮೇಡಮ್, ಅಲ್ಲಿ ಬರ್ತಕ್ಕಂಥವ್ರು ಏನಿದ್ದಾರೆ ಅವ್ರು BJP MLA ಇರ್ಬೋದು, ಕಾಂಗ್ರೆಸ್ JDS, ದೇರ್ ಆಲ್ ಪಾರ್ಟ್ ಆಫ್ ದ ಲಾ ಮೇಕಿಂಗ್ ಸೊಸೈಟಿ. ಅವರೆಲ್ಲ ಲಾ ಮೇಕರ್ಸ್. ಆ ಕ್ಷೇತ್ರದ ಏನ್ ಸಮಸ್ಯೆಗಳು, ಅದು ಕಾಂಗ್ರೆಸ್ ಅವ್ರ ಕ್ಷೇತ್ರದ ಸಮಸ್ಯೆಗಳನ್ನು ಅನೇಕ ಜನ MLA ಗಳು ಮಾತನಾಡಿದಂಥದ್ದು. ಹಾಗಾಗಿ ಆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ನೀವು ಉತ್ತರನೇ ಕೊಡಲ್ಲ ಅಂತಂದ್ರೆ 245 ಪ್ರಶ್ನೆಗಳಲ್ಲಿ ನೀವು ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತೀರಾ ಅಂತಂದ್ರೆ, ನೀವೇ ಹೇಳ್ದಂಗೆ ದಿನಕ್ಕೆ 40 ರಿಂದ 50 ಲಕ್ಷ ಖರ್ಚು ಮಾಡಿ ಯಾವ ಪುರುಷಾರ್ಥಕ್ಕೆ ಸದನವನ್ನ ಮಾಡ್ಬೇಕು, ಮತ್ತೆ ನಿಮಗೆ ಅದನ್ನ ನೆನಪಿಸಕ್ಕೆ ಸಚಿವರುಗಳಿಗೆ, ಶಾಸಕರುಗಳಿಗೆ ಚೀಫ್ ಮಿನಿಸ್ಟರ್ ಬರ್ಬೇಕಾ, ನಿಮಗೆ ನೀವು ಬರ್ಬೇಕು, ನೀವು ಹಾಜರಾತಿ ಆಗ್ಬೇಕಂತಂದ್ರೆ ಯಾವ ಆಧಾರದ ಮೇಲೆ ನೀವು ಸದನವನ್ನು ನಡೆಸ್ತಾ ಇದ್ದೀರಾ ಅಂದ್ರೆ ಇಷ್ಟು ಈ ರೀತಿಯ ಒಂದು ಅಕೌಂಟಬಿಲಿಟಿ ಇಲ್ಲದೆ ನಿಮಗೊಂದು ರೀತಿಯ ಆರೋಗ್ಯನ್ಸ್ ಅಲ್ಲಿ ನೀವು ವರ್ತನೆ ಮಾಡ್ತಕ್ಕಂಥ. ಮತ್ತೆ ನೀವು ನೋಡಿ, ಮಂತ್ರಿಗಳು ಅನೇಕ ಜನ ಪ್ರಶ್ನೆ ವಿಪ್ ಅಂತಾರಲ್ಲ, ಅವ್ರು ಯಾರವರು? ಯಾರು ಸರ್ ಅವರು? ಅಲ್ಲ ಅದೇ ನೋಡಿ, ಈ ವಿಪ್ ಅಂತಾರಲ್ಲ ಸರ್, ಅವ್ರು ಯಾರು? ದುರ್ದೈವ ಆಗಿದೆ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ. ಅವರು ನಿಲ್ಲಿಸಿ ನಂಬರ್ 1, ನಂಬರ್ 2, ನಂಬರ್ 3 ಇವತ್ತು ನಿಮ್ದೈತಿ, ಇವತ್ತು ನೀವು ಉತ್ತರ ಕೊಡ್ಬೇಕು ಅಂತ ಏನಾದ್ರೂ ಹಿಡ್ಕೊಂಡು ನೀವು ತಗೋಬೇಕಾ ಕಟ್ಟಿಗೆ? ಅಲ್ಲ ಮೇಡಮ್, ನೋಡಿ ಒಂದು ಏನಾಗಿದೆ, ಈ ಪೊಲಿಟಿಕಲ್ ಆರೋಗ್ಯನ್ಸ್ ಇದೆಯಲ್ವಾ, ಆಮೇಲೆ ನೀವು ನೋಡಿ ಅನೇಕ ಜನ ಸ್ವಪಕ್ಷದ, ನೀವು ಬಿಜೆಪಿ ಆರೋಗ್ಯನ್ಸ ಅಥವಾ ನಿರ್ಲಕ್ಷ್ಯನ, ಎರಡು ಆರೋಗ್ಯ. ಮತ್ತೆ ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ, ನಮ್ಮ ಸರ್ಕಾರ ಮಾತಾಡಿ ನಿಮ್ ಟೈಮ್ ಕಳ್ಕೊಂಡ್ರಿ. ಅವ್ರು ನಮ್ಮ ಈ ಆರೋಗ್ಯನ್ಸ್ ಅಂದ್ರೆ ಹೇಗೆ ಗೊತ್ತಾ ಮೇಡಮ್, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರ್ರಿ, ನಮ್ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ನಮ್ಮವರು, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ ಒಂದ್ ಭಾಗ ಆದ್ರೆ ಏನು ಮುಖ್ಯಮಂತ್ರಿಗಳ ನಮ್ಮ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತೀವಿ. ಅವ್ರು ಪ್ರಶ್ನೆ ಮಾಡ್ಲೇಬೇಕು, ಅದನ್ನೇ ಅಕೌಂಟಬಿಲಿಟಿ ಇಲ್ಲ. ಅಕೌಂಟಬಿಲಿಟಿ ನೀವು ಬಿಜೆಪಿ MLA ಗಳನ್ನ ಬಿಟ್ಬಿಡಿ, ಕಾಂಗ್ರೆಸ್ನ MLA ಗಳೇ ಅನೇಕ ಜನ ಎಲ್ಲಾರನ್ನೂ ಬಿಡಕ್ಕಾಗಲ್ಲ, ಅವ್ರಿಗೂ ಜನನೇ ಆಯ್ಕೆ ಮಾಡಿ ಕಳ್ಸಿರೋದು. ಮ್ಯಾಲಿಂದ ಏನು ದರೆಗಿಳಿದು ಬಂದ ದೇವತೆಗಳೇ. ಬಿಜೆಪಿ MLA ಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಟ್ಬಿಡಿ, ಹೋಗ್ಲಿ ಕಾಂಗ್ರೆಸ್ MLA ಗಳೇ ಕೇಳಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಇದೇ ಕಾಂಗ್ರೆಸ್ನ ಸಚಿವರುಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ದೇವ್ ಶೋನ್ ದೇರ್ ರೆಸಿಸ್ಟೆನ್ಸ್. ಕಾಂಗ್ರೆಸ್ HK ರಂಗನಾಥ್ ಅವರು, ಕದ್ಲೂರು ಉದಯ್ ಅವ್ರು ಕೇಳಿದಂತ ಎಷ್ಟೋ ಕ್ವಶನ್ಸ್ ಇವ್ರ ಹತ್ರನೇ ಉತ್ತರ ಇಲ್ಲ. ಸೊ ಹಿಂಗಿದ್ದಾಗ ನೀವು ಯಾವ ಪುರುಷಾರ್ಥಕ್ಕೆ ಸದನ ನಡೆಸ್ತಾ ಇದ್ದೀರಾ? ಆಮೇಲೆ ಇವ್ರು ನೋಡಿ, ಡೈವರ್ಷನ್ ನಾವು ಮಾಡ್ತಾ ಇಲ್ಲ ರೀ, ಡೈವರ್ಷನ್ ನೀವು ಮಾಡ್ತಿರೋದ್ರಿ. ಯು ಟಿ ಖಾದರ್ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸ್ಪೀಕರ್ ಅವರು ಸಮಥಿಂಗ್ ದಟ್ ಇಸ್ ಟ್ಯಾಕ್ಟಿಕ್ಸ್. ಇಟ್ಸ್ ಓಕೆ. ಸದನದ ಒಳಗಡೆ ಬಿಜೆಪಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಬಂದಿರುತ್ತೆ. ಒಬ್ರಿಗೊಬ್ರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾರ ಕೊಡಲ್ವೋ ಅದು ಬೇರೆ ವಿಚಾರ. ಬಟ್ ಸ್ವತಃ ಸ್ಪೀಕರ್ ಸ್ಥಾನ ಏನು? ಸ್ಪೀಕರ್ ಅಂತಂದ್ರೆ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಅವ್ರ ಸ್ಪೀಕರ್ ಸ್ಥಾನಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಅನೌಪಚಾರಿಕವಾಗಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟುಕೊಳ್ಳಬೇಕಾಗತ್ತೆ. ಅಂತವರು ಬಿಜೆಪಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಥವಾ ಬಿಜೆಪಿ ಅವ್ರ ಸ್ಟ್ರಾಟಜಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತರುವುದು ಮತ್ತು ಹಕ್ಕುಚ್ಯುತಿ ಆಗುತ್ತೆ. ಅದು ಅಲ್ಲ, ಕೋರ್ಟ್ ಅಲ್ಲ, ಹೌಸ್ ಆಗುತ್ತೆ. ಸೊ ಹೀಗಾಗಿ ಮಾತಾಡುವಾಗ ನಾಗೇಂದ್ರ ಅವರು ವಿಧಾನಸಭೆ ಸಭಾಧ್ಯಕ್ಷರು ಇವತ್ತು ನಾವು ರಾಜ್ಯದಲ್ಲಿ 12 ಜನ ನೋಡ್ಕೊಂಡ್ ಬಂದಿದ್ದೀವಿ. ಎಂತ ಸೀನಿಯರ್ಗಳು ನೋಡ್ಕೊಂಡ್ ಬಂದಿದ್ದೀವಿ. ಅವ್ರು ನೋಡ್ಕೊಂಡ್ ಬಂದಿರೋ ರೀತಿಯಲ್ಲಿ ಸಿದ್ದಯ್ಯ ಇರ್ಬೋದು, ನಿಜಲಿಂಗಪ್ಪ ಇರ್ಬೋದು, BD ದತ್ತಿಯವ್ರು ಇರ್ಬೋದು, ವೆಂಕಟಯ್ಯ ಇರ್ಬೋದು, GT ದೇವೇಗೌಡರು ಇರ್ಬೋದು, DB ಚಂದ್ರೇಗೌಡರು ಇರ್ಬೋದು, ನಾಗರತ್ನಮ್ಮ ಇರ್ಬೋದು, KG ಬೋಪಯ್ಯ ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ಕಾಗುಡು ತಿಮ್ಮಪ್ಪ ಇರ್ಬೋದು, ಅದೇ ರೀತಿ ವಿಶ್ವೇಶ್ವರ ಕಾಗೇರಿಯವರು ಇರ್ಬೋದು. ಅದು ಯು ಟಿ ಖಾದರ್ ಅವ್ರ ಪ್ರಶ್ನೆ ಏನಂತಂದರೆ, ಇವತ್ತು ಅವ್ರದ್ದೇ ಸರ್ಕಾರದಲ್ಲಿ ಅವರೇ ಸಭಾತ್ಯಾಗ ಮಾಡ್ತಾರೆ ಅಂದರೆ ಇಂಟೆನ್ಷನ್ ಏನಾದರೂ ಇರಲೇಬೇಕಲ್ಲ. ಇಂಟೆನ್ಷನ್ ಅಂದರೆ ಅವ್ರದ್ದೇನಾದರೂ ಒಂದು ಇಂಟೆನ್ಷನ್ ಇರುತ್ತೆ ಅಂತ. ಅಂದರೆ ಈ ಥರ ಪ್ರಶ್ನೆಗಳಲ್ಲಿ ಉತ್ತರಗಳು ಕೊಡದಿರೋದು ಸಹಜ ಕ್ರಿಯೆ. ನಾವು ಸದನದಲ್ಲಿ ನೋಡಿದಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಸಭಾತ್ಯಾಗ ಮಾಡೋಂಥದ್ದು ಏನಿತ್ತು, ಅಲ್ಲೇ ಆಕ್ಷನ್ ತಗೊಂಬೋದಾಗಿತ್ತು. ಸಭಾತ್ಯಾಗ ಮಾಡೋಗ್ತೀವಿ ಅಂದರೆ ಅವ್ರದ್ದೇನೋ ಇಂಟೆನ್ಷನ್ ಅಲ್ಲಿ ಕ್ಲೈಮ್ ಮಾಡ್ಕೊತಾ ಇದ್ದಾರೆ. ಅದು ಕಣ್ಣು ಕಾಣಿಸ್ತಾ ಇದೆ. ಸ್ವಲ್ಪ ಎಲಾಬರೇಟ್ ಮಾಡಿ. ಈಗ ಒಂದು ಇಂಟೆನ್ಷನ್ ಇರಬೇಕು. ಇವಾಗ ಇಷ್ಟು ಜನ ಸಭಾಪತಿಗಳು, 12 ಜನ ಸಭಾಪತಿಗಳು ನೋಡ್ಕೊಂಡ್ಬಂದು ರಾಜ್ಯದಲ್ಲಿ ಸದನದಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದೇ ಬರ್ತವೆ. ಬಂದಾಗ ಎಲ್ಲದಕ್ಕೂ ಉತ್ತರ ಕೊಟ್ಟಿರೋ ಇದಕ್ಕೆ ಉತ್ತರ ಕೊಡ್ದಿರೋ ಇದ್ದಾರೆ. ಆದರೆ ಸ್ವಪಕ್ಷದಲ್ಲಿ ಅವರೇ ಒಂದು ಸಭಾತ್ಯಾಗ ಮಾಡ್ತಾರೆ ಅಂದ್ರೆ ಒಂದು ಇಂಟೆನ್ಷನ್ ಏನು ಇರಬೇಕು ಅಂತ. ಇಂಟೆನ್ಷನ್ ಅದನ್ನ ಹೇಳಕ್ ಬರ್ತೀನಿ. ಅವ್ರ ಇಂಟೆನ್ಷನ್ ಏನಿತ್ತು ಅಂದ್ರೆ ನೀವು ನೋಡಿರ್ಬೋದು, ಇವತ್ತು ಪಬ್ಲಿಕ್ ವಲಯದಲ್ಲಿ ಏನ್ ನಡೀತಾ ಇತ್ತು, ಯು ಟಿ ಖಾದರ್ ಅವರಿಗೆ ಸ್ಪೀಕರ್ ಪೋಸ್ಟ್ ಇಷ್ಟ ಇರಲಿಲ್ಲ, ಒತ್ತಾಯ ಮಾಡಿ ಕೂರಿಸಿದ್ರು. ಸಿದ್ದರಾಮಯ್ಯರು 2 ವರ್ಷ ಕೇವಲ ತಡಿತೀನಿ ತಮ್ಮನ್ನ.
ಈಗ ಶಾಸಕರುಗಳು ಕೇಳಿದಂತಹ ಪ್ರಶ್ನೆಗಳು, ಅದು ಚುಕ್ಕಿ ರಹಿತ ಪ್ರಶ್ನೆಗಳ ವಿಚಾರದಲ್ಲಿ ಅವ್ರು ಅಪ್ಸೆಟ್ ಆಗಿರೋದು. ಶಾಸಕರುಗಳು ಕೇಳಿದಂಥ ಪ್ರಶ್ನೆಗಳಿಗೆ ಸಚಿವರು ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅಂತಂದ್ರೆ ಅದು ಯಾವುದೇ ಸ್ಪೀಕರ್ ಆಗ್ಲಿ ಅದನ್ನ ಪ್ರಶ್ನೆ ಮಾಡಬೇಕು. ಆದ್ರೆ ಇಲ್ಲಿಯವರೆಗೆ ಬಂದಂತ ಸ್ಪೀಕರ್ಗಳು ಅದನ್ನ ಪ್ರಶ್ನೆ ಮಾಡಲಿಲ್ಲ. ಆದ್ರೆ UT ಖಾದರ್ ಅವರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ವಾದನ ನೀವು ಮುಂದಿಡ್ತಾ ಇರೋದು ಇಷ್ಟು ಪೇಲವವಾಗಿದೆ ಮತ್ತು ಇಷ್ಟು ತುಂಬಾ ಬಾಲಿಶವಾದ ಅಂತಂದ್ರೆ ಡಿಮ್ಯಾಂಡ್ ಇತ್ತು ಮೇಡಮ್, ಅದನ್ನ ಒತ್ತಾಯ ಒಂದ್ ನಿಮಿಷ. UT ಖಾದರ್ ಅವರು ಈ ಹಿಂದೆನೂ ಕೂಡ ಬಹಳಷ್ಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರು, ಹೌದಾ? ಸಸ್ಪೆಂಡ್ ಅವ್ರು ಮಂತ್ರಿ ಆಗ್ಬೇಕು ಅಂತ ಸಸ್ಪೆಂಡ್ ಮಾಡಿದ್ರ? ಅಲ್ಲ, ಬಿಜೆಪಿ ಅವ್ರನ್ನ ಮಾತ್ರನೇ ಮಾಡಿದ್ದು, ಮಂತ್ರಿ ಆಗ್ಬೇಕು ಅಂತ ಮಾಡಿದ್ರ? ಇವತ್ತು ಒಬ್ಬ ಉತ್ತಮ ಸ್ಪೀಕರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ತಾವು ಇಲ್ಲ ಸಲ್ಲದ ಬಣ್ಣಗಳನ್ನ ಹಚ್ಚಿ ಇನ್ನೊಂದು ಪ್ರೊಪಗಾಂಡ ಫಿಕ್ಸ್ ಕಂಡೀಷನ್ ಹಾಕಬಹುದಾಗಿತ್ತು, ನೋಟಿಸ್ ಕೊಡಬಹುದಾಗಿತ್ತು, ಇವತ್ತು ಬಿಜೆಪಿ ನೀವು ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತೀರಾ? ಅವರೇ ಸಭಾತ್ಯಾಗ ಮಾಡ್ತಾರೆ ಅಂದ್ರೆ ಅರ್ಥ ಏನಿಗೆ? ಸಭಾತ್ಯಾಗ ಅಲ್ಲ, ಕಲಾಪವನ್ನ ಮುಂದೂಡಿದರು. ಹಾಗೆ ಹೇಳ್ಬೇಕು, ಸಭಾತ್ಯಾಗ ಮಾಡೋದಲ್ಲ, ಕಲಾಪವನ್ನ ಮುಂದೂಡಿದರು. ಕಲಾಪವನ್ನ ಮುಂದೂಡಿದರು, ಖಡಕ್ ಎಚ್ಚರಿಕೆ ಕೊಟ್ರು, ಕ್ರಮಕ್ಕೆ ಆಗ್ರಹಿಸಿದ್ರು. ಹಾಗಾದ್ರೆ ನೀವು ವಿರೋಧ ಪಕ್ಷಗಳು ಒಬ್ಬ ಸ್ಪೀಕರ್ ಪಕ್ಷಾತೀತವಾಗಿ ನಡ್ಕೊಳ್ತಾ ಇದ್ದಾರೆ, ನಮ್ಮ ಪರವಾಗಿ ಶಾಸಕರುಗಳು ಕೇಳಿದ ಪ್ರಶ್ನೆಗಳಿಗೆ ಸಚಿವರ ನಿರುತ್ಸಾಹ, ಅವರ ಗೈರು ಹಾಜರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ನೀವು ಅಪ್ರಿಶಿಯೇಟ್ ಮಾಡೋದು ಅವರನ್ನ ಮಾಡ್ತಾ ಇದ್ದೀರಲ್ಲ. ಹೇಗಾಗಿದೆ ಪ್ರತಿಪಕ್ಷಗಳಂತಂದ್ರೆ ಎಲ್ಲದಕ್ಕೂ ಟೀಕೆ ಮಾಡೋದು. ಶಾಸಕರು ತಲೆದಂಡ ಮಾಡ್ತಾ ಇದ್ದಾರಾ? ಸಚಿವರು ತಲೆದಂಡ ಮಾಡ್ತಾ ಇದ್ದಾರಾ? ಮಾಡ್ತಾ ಇರೋದು ಅಧಿಕಾರಿಗಳದು. ಕಾಂಗ್ರೆಸ್ ಸರ್ಕಾರ ಬಂದಾಗಲ್ಲ ಅಧಿಕಾರಿಗಳ ಮೇಲೆ ಟಾರ್ಗೆಟ್, ಇಲ್ಲ ವಿರೋಧ ಪಕ್ಷಗಳ ತಲೆದಂಡ ಮಾಡುವಂತದ್ದು ಆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇಸ್ ಇಟ್ ಪಾಸಿಬಲ್? ತಮಗೆ ಗೊತ್ತಿದೆಯಾ ರೂಲ್ಸ್ ಏನ್ ಹೇಳುತ್ತೆ ಅಂತ? ನೋಟಿಸ್ ಮಾಡಬಹುದಲ್ವಾ? ನೋಟಿಸ್ ಮಾಡಬಹುದಲ್ಲ? ಗೈರೇಜ್ ಒಂದು ಪನಿಷ್ಮೆಂಟ್ ಅಂತ ಇರುತ್ತಲ್ಲ. ಸುಪ್ರೀಂ ಅವರೇ ತಾನೇ ಸ್ಪೀಕರ್ ಇದ್ದಾರೆ, ಸುಪ್ರೀಂ ಯು ಶುಡ್ ರೀಡ್. ಎಸ್, ಇಲ್ಲಿ ನಡೀತಿರೋ ಚರ್ಚೆಯನ್ನ ನೋಡಿದೆ. ನಮ್ಮ ಸ್ನೇಹಿತರೊಬ್ರು ಒಂದು ಶಬ್ದನ ಯೂಸ್ ಮಾಡಿದ್ರು, ಪ್ರೊಪಗ್ಯಾಂಡಾ ಅಂತ. ಅಲ್ಲಲ್ಲ, ನಾನ್ ಪ್ರೊಪಗಾಂಡ, ಬಟ್ ಪ್ರೊಪಗಾಂಡ ತರದಲ್ಲಿ ಅವ್ರು ಮಾತಾಡಿ. ಸರಿ, ಒಂದು. ಎರಡನೇದು, ಆರೋಗ್ಯ ಅವರು ಸಚಿವರಾಗಿದ್ರು ಮತ್ತೆ ಸಚಿವರಾಗೋದಕ್ಕೆ ಬಯಸ್ತಾರೆ ಅಂಥೇಳಿ ಸ್ಪೀಕರ್ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡಿದರು. ಅವರು ಮಂತ್ರಿ ಆಗೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಏನೋ ಒಂದು ಈ ಥರದ್ದಿನ ಆ ಅರ್ಥದಲ್ಲಿ ಅದನ್ನು ಮಾಡಿದರು. ಇವೆಲ್ಲ ಈ ಚರ್ಚೆನಲ್ಲಿ ಸಬ್ಜುಡಿಸ್ ಆಗ್ತಿದೆ, ಇವೆಲ್ಲ ಈ ಚರ್ಚೆನಲ್ಲಿ ಹಕ್ಕುಚ್ಯುತಿ ಆಗ್ತಿದೆ. ಒಂದು, ಸಭಾಧ್ಯಕ್ಷರು ಈ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಸೆಳೆದಿದ್ದಾರೆ, ಮಂತ್ರಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಸೆಳೆದಿದ್ದಾರೆ. ಸದನಕ್ಕೆ ಅವರ ಅಕೌಂಟಬಿಲಿಟಿ ಇಲ್ಲದೆ ಹೋದರೆ ಅವರು ಮಂತ್ರಿಗಳಾಗೋದಕ್ಕೆ ಯೋಗ್ಯತೆ ಮತ್ತು ಈ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮೇಲೆ ಮುಖ್ಯಮಂತ್ರಿಗೆ ಎಷ್ಟು ಮಟ್ಟಿಗೆ ಸಚಿವರು ಮತ್ತು ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇದೆ ಅನ್ನೋ ಮುಖ್ಯವಾದ ಪ್ರಶ್ನೆಯನ್ನು ಸಭಾಪತಿಗಳ ಈ ನಡವಳಿಕೆ ನಮಗೆ ನಮ್ಮ ಮುಂದೆ ಎತ್ತಿ ತೋರಿಸಿದೆ. ಒಟ್ಟು ಗೌರ್ಮೆಂಟ್ ಪರ್ಫಾರ್ಮೆನ್ಸು, ಸಚಿವರ ರೆಸ್ಪಾನ್ಸಿಬಿಲಿಟಿ ಮತ್ತು ಪ್ರತಿಪಕ್ಷಗಳ ರೆಸ್ಪಾನ್ಸಿಬಿಲಿಟಿನೂ ಅಲ್ಲಿ ಕುತ್ಕೊಂಡಿರ್ಬೋದು. ಅವ್ರು ಹೇಳ್ಬೋದು, ಪ್ರತಿಪಕ್ಷದವ್ರು ಯಾಕೆ ಹಕ್ಕುಚ್ಯುತಿ ಮೂವ್ ಮಾಡಲಿಲ್ಲ? JDS ಅವ್ರು ಹೇಳ್ತಾರೆ, BJP ಹೇಳ್ತಾರೆ ಸಭಾಧ್ಯಕ್ಷರು ಕ್ರಮ ಸರಿ ಇದೆ, ಅವ್ರದ್ದು ಜವಾಬ್ದಾರಿ ಇರುತ್ತಾನೆ. ಯಾರ್ಯಾರು ಆಬ್ಸೆಂಟ್ ಆಗಿದ್ದಾರೋ ಅವ್ರ ಶಾಸಕರ ಹಕ್ಕು. ನನ್ನ ಹಕ್ಕಿಗೆ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನನ್ನ ಹಕ್ಕಿಗೆ ಚ್ಯುತಿ ಬಂದಿದೆ. ನೀವು ಸದನದ ಕಾಯ್ದೆ ಪ್ರಕಾರ ಆಯಾ ಸಚಿವರ ಮೇಲೆ ನೀವು ಹಕ್ಕುಚ್ಯುತಿ ಮಂಡಿಸ್ಬೋದು. ಯಾಕೆ ಮಂಡಿಸ್ಲಿಲ್ಲ? ಬರೀ ಕಾಮೆಂಟ್ ಮಾಡಿಬಿಟ್ರೆ ಏನಿದು ಸಭಾಧ್ಯಕ್ಷ ಸಿಲಿಂಡರ್ ಡೈವರ್ಟ್ ಮಾಡೋದಕ್ಕೆ BJP ಪರವಾಗಿ ಅವರೇನು ಟೂಲಾ? ರೂಲಿಂಗ್ ಪಾರ್ಟಿಯವರೇ ಅವ್ರ ಸ್ಪೀಕರ್ ಬಗ್ಗೆ ಈ ತರದ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ, ಒಂದು ಸಂಸದೀಯ ನಡವಳಿಕೆನಲ್ಲಿ, ಒಂದು ನಿಮಿಷ ನಾನು ಮಾತಾಡ್ತಿದ್ದೀನಿ, ನೀವು ಆಮೇಲೆ ಮಾತಾಡಿ. ಸಂಸದೀಯ ವ್ಯವಸ್ಥೆನಲ್ಲಿ ಸಭಾಧ್ಯಕ್ಷರಿಗೆ ಡಿಸ್ಕ್ರಿಷನರಿ ಪವರ್ಸ್. ಆಯ್ತು, ಬಿಜೆಪಿ ಅವರೇ ಇಶ್ಯೂನ ಡೈವರ್ಟ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ. ಸೊ ಬಿಜೆಪಿ ಅವರು ಇಶ್ಯೂ ಡೈವರ್ಟ್ ಮಾಡಿದ್ರು ಅಂತ ಸಭಾಧ್ಯಕ್ಷರು ಇನ್ಫ್ಲೂಯೆನ್ಸ್ ಆಗಿ ಕಲಾಪವನ್ನ ಮುಂದೂಡಿದ್ರ? ಹಾಗಾದ್ರೆ ಸ್ಪೀಕರ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಅಲ್ವಾ ಸರ್? ನೋಡಿ, ಮತ್ತೆ ಹಕ್ಕುಚ್ಯುತಿ ಆಗಲ್ವಾ? ಸೀರಿಯಸ್ ಇದು.
ಗಂಭೀರವಾದ ವಿಚಾರ ಇದು. ಮತ್ತೆ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಅಲ್ಲ. ಈಗ ಮಂತ್ರಿ ಸ್ಥಾನಕ್ಕೆ ಸಭಾಧ್ಯಕ್ಷರು ನಡೆಸೋ ಪೈಪೋಟಿ ಓಕೆ, ಎಲ್ರಿಗೂ ಗೊತ್ತು. ಮತ್ತೆ ತಮಾಷೆಗೆ ಸದನದಲ್ಲಿ ಹೌಸ್ ನಡೀತಿರ್ಬೇಕಾದ್ರೆ ಚರ್ಚೆ ಆಗ್ತಿರುತ್ತೆ. ಮತ್ತೊಬ್ಬ ಸದಸ್ಯರು ನೀವು ಹೇಳಿದ ಹಾಗೆ ಒಂದು ರೂಲಿಂಗ್ ಇವನ್ ಸ್ಪೀಕರ್ ಬಂದಾಗಿಂದ ನೋಡ್ತಾ ಇದ್ದೀವಿ ತುಂಬಾ ಕ್ರಾಂತಿಕಾರಿಕ ಹೆಜ್ಜೆಗಳನ್ನ ಅವ್ರು ಅಲ್ಲ, ತಗೊಳ್ತಾ ಮತ್ತೊಬ್ಬ ಇದ್ದಾರೆ. ಇಲ್ಲಿರುವ- ಆ ಪುಸ್ತಕ ಮೇಳ ಅಂತದ್ದು ಏನೋ ಮಾಡಿದ್ರು, ಇಲ್ಲಿರುವ ಮತ್ತೆ ಈ ಮತ್ತೊಬ್ಬ ಸರಿ ಏನೋ ಒಂದು ಸದಸ್ಯರು- ಕಾನ್ಫರೆನ್ಸ್ ಮಾಡಿದ್ರು, ಬಹಳಷ್ಟು ಸುಧಾರಣೆಗಳನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಈ ತರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವ ಮತ್ತೊಬ್ಬ ಸದಸ್ಯರು ಅವರು ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ಅದನ್ನ ಇದಕ್ಕೆ ಥಳಕ್ ಹಾಕೋದಿದೆಯಲ್ಲ, ನಾನಂತೂ ಇಲ್ಲಿ ಈ ಚರ್ಚೆಗೆ ಅದು ಶೋಭೆ ತರುವಂತದ್ದಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಲ್ಲ, ನಾನು ಕೂಡ ಏನ್ ಅನ್ಕೊಂಡಿದ್ದೆ, ನೀವ್ ಹೇಳಿದ್ರಿ. ಅಲ್ಲ ನೀವ್ ಹೇಳಿದ್ರಿ. ಒಂದ್ ನಿಮಿಷ, ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ನೀವು ಅದನ್ನ ಕ್ಲಾರಿಫೈ ಮಾಡಿದ್ರಿ. ನೀವು ಅದನ್ನ ಅಲ್ಲ, ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ ಎಸ್ ಚರ್ಚೆಗಳು ನಡೀಬೇಕು, ಎಸ್ ಜನರು ಬಹಳಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ, ಎಸ್ ಆಡಳಿತದಲ್ಲಿ ಯಾವ ರೀತಿಯಾದಂತಹ ಲೋಪ ಆಗಿದೆ, ಆಡಳಿತ ತುಂಬಾ ಸ್ಲೋ ಡೌನ್ ಆಗಿದೆ, ಈ ಹಿನ್ನೆಲೆಯಲ್ಲಿ ಸಚಿವರುಗಳ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ಸಚಿವರುಗಳು ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಶಾಸಕರ ಪ್ರಶ್ನೆಗಳಿಗೆ ಎದುರ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಅಂತ ನಾವ್ ಅಂದ್ಕೊಂಡ್ರೆ, ಇಲ್ಲ ಸ್ಪೀಕರ್ ಅವರು ಮಂತ್ರಿ ಆಗಬೇಕು ಅಂತ, ಸ್ಪೀಕರು ಮಂತ್ರಿ ಆಗ್ಬೇಕು ಅಂತ ಹಿಂಗ್ ಮಾಡಿದ್ರು, ಸ್ಪೀಕರು ಮಂತ್ರಿ ಆಗ್ಬೇಕು ಅಂತ ಹಂಗ್ ಮಾಡಿದ್ರು, ಸ್ಪೀಕರ್ ಮಂತ್ರಿ ಆಗ್ಬೇಕು ಅಂತ ಕಲಾಪವನ್ನ ಮುಂದೂಡಿದ್ರು ಅಂತ ಇವ್ರೆ ಆಡಳಿತ ಪಕ್ಷದವರು ನಮ್ಮ ಮಾಧ್ಯಮದಲ್ಲಿ ನಾವು ಹಂಗೆ ಹೇಳಿಲ್ಲ. ಸೊ ಸ್ಪೀಕರ್ ಯಾಕೆ ಸ್ಪೀಕರ್ ಈ ರೀತಿಯಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಆಡಳಿತ ಪಕ್ಷದವ್ರು ಹೇಳ್ತಾರೆ ಇದು ಬಿಜೆಪಿ ಪ್ರಪಗಾಂಡ ಅಂತ. ಓ ಮೈ ಗಾಡ್, ನೀವೆಲ್ಲರೂ ಯಾವ ತರ ನೀವು ಜನಾನುರಾಗಿ, ಜನರ ದೃಷ್ಟಿಯಲ್ಲಿ ಜನರಿಗೆ ಏನ್ ಬೇಕೋ ಅದನ್ನ ಮಾತಾಡುವಂತಹ ಬದ್ಧತೆ ಇಲ್ಲದೆ ನಿಮ್ಮ ಪಕ್ಷಗಳಿಗೆ ವಕ್ತಾರರಾಗಿದ್ದೀರಿ, ಕರೆಕ್ಟ್. ದಟ್ ಡಸಂಟ್ ಮೀನ್ ನೀವು ಜನಸಾಮಾನ್ಯರಿಂದ ದೂರ ಆಗಿದ್ದೀರಿ ಅಂತ ಅಲ್ಲ. ನಿಮ್ ಪಾರ್ಟಿಗಳಲ್ಲಿ ಸಲಾಮ್ ಹೊಡೀರಿ, ಹೊರಗಡೆ ಬಂದಾಗ ನೀವು ಜನರಿಗೆ ಸಲಾಮ್ ಹೊಡಿಬೇಕು, ಜನಪರ ಮಾತಾಡಬೇಕು. ಆವಾಗ್ಲೇ ನಿಮ್ಮ ಮಾತಿಗೆ, ನಿಮ್ಮ ವಾದಕ್ಕೆ ಸ್ಪೀಕರಿಗೆ ಇರುವ ಡಿಸ್ಕ್ರಿಷನರಿ ಪವರ್ ಪ್ರಕಾರ ಅಸೆಂಬ್ಲಿಗೆ ಯಾರ್ಯಾರು ಪ್ರೆಸೆಂಟ್ ಆಗ್ತಾರೆ, ಯಾರ್ಯಾರು ರೆಗ್ಯುಲರ್ ಪ್ರೆಸೆಂಟ್ ಆಗ್ತಾರೆ ಅವ್ರ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಈ ಶಾಸಕರು ಬಂದಿದ್ದಾನೆ, ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಅಂತ ಸದನದಲ್ಲಿ ಪಟ್ಟಿ ಓದ್ತಾರೆ. ಹೀಗಾಗಿ ಸದನದಲ್ಲಿ ಶಾಸಕರ ಪ್ರಶ್ನೆಗಳಿಗೆ ಉತ್ತರಿಸದೇ ಇರುವ ಸಚಿವರ ಹೆಸರನ್ನ ನೇಮ್ ಮಾಡಬೇಕು ಅವರು. ಶಾಸಕರು, ಈ ಸಚಿವರು ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ, ಸದನಕ್ಕೆ ಅಗೌರವವನ್ನು ತೋರಿಸಿದ್ದಾರೆ, ಸದನಕ್ಕೆ ಗೈರು ಹಾಜರಾಗಿದ್ದಾರೆ, ಆದ್ದರಿಂದ ಅವರ ಹೆಸರನ್ನ ನೇಮ್ ಮಾಡ್ತಿದ್ದೀನಿ. ಯೂಸ್ ಮಾಡ್ಲಿ, ಪ್ರತಿಪಕ್ಷಗಳು ಹಕ್ಕುಚ್ಯುತಿ ಯಾಕೆ? ನಮ್ಮ ಜನ ಪ್ರಜ್ಞಾವಂತರಿದ್ದಾರೆ, ಹೌದು. ಟಿವಿ ನೋಡೋರು. ರಾಧಾ ಹಿರೇಗೌಡರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೆ ಏನೇನೋ ಮಾತಾಡ್ತಾರೆ ಈ ರಘು ದೊಡ್ಡೇರಿ. ಅವ್ರು ಕೇಳಿರೋ ಪ್ರಶ್ನೆ ಸಚಿವರು ಗೈರು ಹಾಜರಿ ಯಾಕೆ ಆಗಿದ್ದಾರೆ ಅಂದರೆ, BJP ಶಾಸಕರೆಲ್ಲರೂ ಹಾಜರಾಗಿದ್ದಾರಾ, BJP ಅವರು ಏನೇನೋ ಪ್ರಶ್ನೆ ಕೇಳ್ತಾರೆ ಅಂತ ಇರ್ರಿಲೆವೆಂಟ್ ಮಾತುಗಳನ್ನ ಮಾತಾಡ್ತಿದ್ದಾರೆ ಅಂತ ಜನರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಬೇರೆಯ ಮೀಟಿಂಗ್ ಗಳಲ್ಲಿ ಇದ್ದಿದ್ರಿಂದ ಅವರು ಬೇರೆ ಸಚಿವರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ರು, ಉತ್ತರವನ್ನ ಕೊಟ್ಟಿದ್ರು. ಹೌದು, ಇವರು ಸ್ಪೀಕರ್ ಅವರು ಸೂಪರ್ ಆಕ್ಟಿವ್, ಅವರು ಬೇರೆ ಇವ್ರ ರೀತಿ ಸ್ಪೀಕರ್ ಗಳ ರೀತಿ ಅಲ್ಲ. ಏನು ಯುಟಿ ಆದವರು ಸೂಪರ್ ಆಕ್ಟಿವ್, ಸೂಪರ್ ಆನೆಸ್ಟ್. ಓಕೆ, ಬೇರೆ ರೀತಿ ಅಲ್ಲ. ವಿಶ್ವೇಶ್ವರ ಕಾಗೇರಿ ಗಲಾಟೆ ಮಾಡಿದ್ರು, ರಘು ದೊಡ್ಡೇರಿ ಅವರೇ, ಟುಡೇ ಯು ಆರ್ ಫೇಲ್ಡ್ ಇನ್ ಯುವರ್ ಇದು. ಫೇಲ್ಡ್ ಅಂತ ಅಲ್ಲ, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಟೋಟಲಿ ಯು ಆರ್ ಫೇಲ್ಡ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್. ಸೊ ನಿಮಗೆ ಉತ್ತರ ಗೊತ್ತಿಲ್ಲ, ಅದರಿಂದ ನೀವು ಏನೇನೋ ಮಾತಾಡ್ತಿದ್ದೀರಾ. ಸಚಿವರು ಗೈರು ಹಾಜರಾಗಿದ್ದಾರೆ, ಇದು ಸರಿಯಲ್ಲ, ಇದು ಉತ್ತಮ ನಡವಳಿಕೆ ಅಲ್ಲ. ನೀವು ಕೂಡ ಈ ರಾಜ್ಯದ ಒಬ್ಬ ಪ್ರಜೆ, ಆ ಸದನದಲ್ಲಿ ತೆಗೆದುಕೊಳ್ಳುವಂತ ನೀತಿ ನಿಲುವುಗಳು ಮತ್ತು ರಚಿಸುವ ಕಾನೂನುಗಳಿಗೆ ನೀವು ಬಾಧ್ಯಸ್ಥರಾಗಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ತಪ್ಪನ್ನ ತಪ್ಪು ಅಂತ ಖಂಡಿಸುವಂತ ಎದೆಗಾರಿಕೆ ಇರಬೇಕು. ತಪ್ಪನ್ನ ವಿವಿಧ ರೀತಿಯಾದಂತಹ ವಾಕ್ಚಾತುರ್ಯದಿಂದ ನಾನು ಮುಚ್ಚಿಸ್ಬಿಡ್ತೀನಿ ಅಂತಂದ್ರೆ ಜನರ ಮುಂದೆ ನೀವು ಬೆತ್ತಲಾಗ್ತೀರಾ ಅಷ್ಟೇ. ಉತ್ಕರ್ಷ್, ಈಗ ಈ ಜಿ ವಿಚಾರದಲ್ಲಿ ಒಂದು ಸ್ಪೆಷಲ್ ಅಧಿವೇಶನ ಕರೆದ್ರು. ಏನು ಕಮಿಟ್ಮೆಂಟು, ಏನು ಬದ್ಧತೆ, ನಾನು ಮಾತಾಡ್ತೀನಿ
ಸಭಾಧ್ಯಕ್ಷರೇ ನಾನು ಮಾತಾಡ್ತೀನಿ ಅಂತ ಏನು ಪೈಪೋಟಿ ಯಾವ ರೀತಿ ಜೀರಾಮ್ಜಿಯಲ್ಲಿ ಗಾಂಧೀಜಿಯವ್ರಿಗೆ ಅಪಮಾನ ಮಾಡಲಾಗಿದೆ, ಯಾವ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಮೇಲೆ ಹೊರೆಯನ್ನು ಹಾಕಲಾಗಿದೆ, ಬಾಬಾ ಏನು ವೈಭವೋಪೇತ ಭಾಷಣಗಳು. ಅದೇ ಜನರ ಸಮಸ್ಯೆಗಳ ವಿಚಾರಕ್ಕೆ ಬಂದರೆ ಎಲ್ಲರೂ ಗೈರಾಜರಿ. ಮೇಡಮ್ ನೋಡಿ, ಈಗ ಸಭಾಧ್ಯಕ್ಷರ ಸ್ಥಾನ ಅಂತಂದರೆ ನಾವು ಆ ಸ್ಥಾನಕ್ಕೆ ಕೊಡ್ತಕ್ಕಂಥ ಗೌರವ. ಯಾಕಂದರೆ ನೀವು ಹೇಳ್ದಂಗೆ SR ಕಂಠಿ ಅವ್ರು ಇರ್ಬೋದು, SM ಕೃಷ್ಣ ಅವ್ರು ಇರ್ಬೋದು, ಈ ರೀತಿ ಅನೇಕ ಮಹನೀಯರು ರಾಜ್ಯ ಕಂಡಂಥ ದಿಗ್ಗಜ ರಾಜಕಾರಣಿಗಳು ಇದ್ದಂಥ ಸ್ಥಾನ ಅದು. ಸೊ UT ಖಾದರ್ನವ್ರಿಗಿಂತ ನಾವು ಆ ಸ್ಥಾನಕ್ಕೆ ಕೊಡ್ತಕ್ಕಂಥ ಗೌರವ ಇವತ್ತು ನಿಜವಾಗ್ಲೂ ಅಲ್ಲಲ್ಲ, ನಾನು ಹೇಳ್ತೀನಿ UT ಖಾದರ್ ಎನ್ನುವಂಥ ವ್ಯಕ್ತಿ ಅನ್ನೋದಕ್ಕಿಂತ ಆ ಸ್ಥಾನಕ್ಕೆ ಆ ವ್ಯಕ್ತಿಗೂ ಗೌರವ ಇದೆ. ಆ ವ್ಯಕ್ತಿಗೂ ನಾನು ಕಾಂಟೆಕ್ಸ್ಟ್ ನಿಮ್ಗೆ ಅರ್ಥ ಆಗ್ತಿಲ್ಲ. ವ್ಯಕ್ತಿ ಅನ್ನೋದಕ್ಕಿಂತ ಅವ್ರು ಕೂತಿರ್ತಕ್ಕಂಥ ಸ್ಥಾನಕ್ಕೆ ಗೌರವ ಇದೆ, ವ್ಯಕ್ತಿಗೂ ಗೌರವ ಇದೆ. ಅದ್ರ ಬಗ್ಗೆ ನಮಗೆ ಗೌರವ ಇದೆ. ಅವ್ರು ಬಹಳಷ್ಟು ಒಳ್ಳೆ ಆಕ್ಟಿವಿಟೀಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಹೇಳಿದ ಕಾಂಟೆಕ್ಸ್ಟ್ ಬಹುಶಃ ನಿಮ್ಗೆ ಅರ್ಥ ಆಗಿಲ್ಲ. ಈಗ ನೋಡಿ, ಕಾಂಗ್ರೆಸ್ ವಕ್ತಾರರು ನೀವು ಹೇಳ್ದಂಗೆ ಎಷ್ಟರ ಮಟ್ಟಿಗೆ ಸಮರ್ಥಿಸ್ಕೊಳ್ತಾರೆ ಅಂತಂದ್ರೆ ಏನು ಅಂತಂದ್ರೆ ಸ್ಪೀಕರ್ ಅದ್ಭುತ, ಸೂಪರ್ ಆಕ್ಟಿವ್, ಒನ್ ಆಫ್ ದಿ ಬೆಸ್ಟ್ ಅಂತ ಆ ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲ ಸಚಿವರು ಗೈರಾಜರಾಗಿರ್ಲ ಇದ್ರು ಅವರು ಅಂತಾರೆ. ಹಾಗಾದ್ರೆ ಒಂದು ಸ್ಪೀಕರ್ ಸುಳ್ಳು ಹೇಳಿರ್ಬೇಕು, ಇಲ್ಲ ಅಂತಂದ್ರೆ ರಘು ದೊಡ್ಡೇರಿ ಸುಳ್ಳು ಹೇಳಿರ್ಬೇಕು. ಇರ್ರಿಲೆವೆಂಟ್ ಅಂತ ಹೇಳ್ತಕ್ಕಂಥದ್ದು ತಪ್ಪು ಸದನದಲ್ಲಿ. ಯಾವ್ದು ಇರ್ರಿಲೆವೆಂಟ್ ಕ್ವಶನ್ಸ್ ಹಾಗಾದ್ರೆ ನೀವು ಹೇಳಿದ್ರೆ VB ಜೀರಾಮ್ಜಿಯನ್ನ ಮಾಡ್ಲಿಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು ಅಂತ. ಫಸ್ಟ್ ಆಫ್ ಆಲ್ ಒಂದು ಸೆಂಟ್ರಲ್ ಗವರ್ಮೆಂಟ್ ಕಾನೂನನ್ನ ಆ ರೀತಿ ಟೀಕೆ ಮಾಡೋಕ್ಕೂ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಇಂಟ್ರೆಸ್ಟ್ ಸದನದ ಇದರಲ್ಲಿ ಎಲ್ಲ ಕೇಳಿ ಪಾಸ್ ಆಗಿ ಬಂದಿರ್ತಕ್ಕಂಥ ಕಾನೂನನ್ನ ಅದನ್ನ ನಾನು ಹೇಳ್ತೀನಿ ಕೇಳಿ, ಟೀಕಾ ಪ್ರಹಾರ ಮಾಡ್ಲಿಕ್ಕೆ ಕರಿತಕ್ಕಂಥ ಇಂಟ್ರೆಸ್ಟ್. ಉತ್ಕರ್ಷ್, ಪಾಸ್ ಆಗಿ ಬಂದಿದ್ದನ್ನ ವಾಪಸ್ ಅದನ್ನ ಕ್ರಾಂತಿಯನ್ನ ಎಬ್ಬಿಸಿ ನಾವೆಲ್ಲೂ ಇದ್ ಮಾಡ್ತೀರಾ. ಅದನ್ನ ಟೀಕೆ ಮಾಡ್ಲಿಕ್ಕೆ ಕರಿತಕ್ಕಂತ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ, ಜನರ ಸಮಸ್ಯೆಗಳನ್ನ ಪ್ರಶ್ನೆ ಮಾಡುವಂತ ಕೇಳಿದ್ರೆ ನಿಮ್ ಸಚಿವರುಗಳಿಗೆ ಪ್ರಶ್ನೆ ಉತ್ತರ ಕೊಡಕ್ಕೆ ಆಗ್ತಿಲ್ವಲ್ಲ. ಏನಿದೆ ಆಟಿಟ್ಯೂಡ್? ಯಾಕೆ ಹೀಗಾಗಿ? ವೆರಿ ಸಿಂಪಲ್ ಆಟಿಟ್ಯೂಡ್, ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್, ಪೊಲಿಟಿಕಲ್ ಆರೋಗ್ಯನ್ಸ್. ಯಾಕಿಲ್ಲ ಅಂದ್ರೆ ಇವ್ರಿಗೆ ಭ್ರಷ್ಟಾಚಾರ ಮಿತಿ ಮೀರಿದೆ, ದುಡ್ಡು ಚೆನ್ನಾಗಿ ಬರ್ತಾ ಇದೆ, ಕಲೆಕ್ಷನ್ ಆಗ್ತಾ ಇದೆ, ಅವಶ್ಯಕತೆ ಇಲ್ಲ. ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ? ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ? ನೋಡಿ, ಹಿಂದೆ ನೀನು ಬಿಜೆಪಿ ಅವ್ರೇನ್ ಕೊಳ್ಳೆ ಹೊಡೆದಿರ್ಲಿಲ್ವಾ? ಅವರು ಬಟ್ ಬೇಜಾನ್ ಕೊಳ್ಳೆ ಹೊಡೆದಿದ್ರು. ಅದರ ಅರ್ಥ ನಿಮ್ಮ ಹತ್ರ ದುಡ್ಡಿದೆ, ನೀವು ಭ್ರಷ್ಟಾಚಾರ ಮಾಡಿದಿರಿ, ಸಿಕ್ಕಾಪಟ್ಟೆ ಅದು ಬೇರೆ, ಅದು ಬೇರೆ. ಬಟ್ ಸದನದ ಒಳಗಡೆ ನೀವು ಶ್ರೀಮಂತರು, ನೀವು ಬಡವರು, ನೀವು ಭ್ರಷ್ಟಾಚಾರ ಮಾಡಿದ್ರು, ಕಾಂಗ್ರೆಸ್ ಅವರು ನೋಡಿ ಮೇಡಮ್, ಕಾಂಗ್ರೆಸ್ ಅವರು ಯಾಕೆ ಬರ್ತೀವಿ? ಕಾಂಗ್ರೆಸ್ ಅವರು ನಿರ್ಲಕ್ಷ್ಯ ಯಾಕೆ? ಲಾಜಿಕ್ ಇಲ್ಲ, ಲಾಜಿಕಲ್ ಥಿಂಕಿಂಗ್ ಕಾಂಗ್ರೆಸ್ ಅವ್ರ ಹತ್ರ ಇಲ್ಲ, ಪ್ರಾಕ್ಟಿಕಲ್ ಅಪ್ರೋಚ್ ಇಲ್ಲ. ಯಾಕೆ ನಿರ್ಲಕ್ಷ್ಯ ಅಂದ್ರೆ ದಬ್ಬಾಳಿಕೆನೆ, ಫಸ್ಟ್ ಇಂದನೂ ದಬ್ಬಾಳಿಕೆ. ನೀವೇ ಪ್ರಶ್ನೆ ಮಾಡಿದ್ರಿ ಒಬ್ಬ ಮಿನಿಸ್ಟರ್ಗೆ, ಒಂದ್ ಆಸ್ಪತ್ರೆ ಆಗ್ಬೇಕಂದ್ರೆ ಏನ್ ಹೇಳಿದ್ರು ಹೇಳಿ? ಆಸ್ಪತ್ರೆ ಕೊಟ್ಟಿದಾರಪ್ಪ, ಕೊಟ್ಟಿದಾರಾ? ಹೋಗಿ ಅವ್ರಿಗೆ ಸನ್ಮಾನ ಮಾಡ್ಬರ್ಬೇಕು. ಉತ್ತರ ಮೊದಲು ನಾನು ಏಪ್ರಿಲ್ ಹೋಗ್ತೀನಿ, ಹೋಗಿ ನಮ್ಮ RV ದೇಶಪಾಂಡೆ ಅವರು ಸನ್ಮಾನ ಮಾಡ್ಬರ್ತೀನಿ. ಆ ವಿಚಾರದಲ್ಲಿ ಎಷ್ಟು ಅತ್ಯಂತ ತುಚ್ಛವಾಗಿ ಮಾತಾಡಿದ್ರು. ಸೀನಿಯರ್ ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಇದೇ ನಡ್ಕೊಂಡ್ ಬಂದಿರೋದು ಮೇಡಮ್. ಅಲ್ಲಿ ಶಿಡ್ಲಘಟ್ಟದಲ್ಲಿ ಒಬ್ಬ ಅಧಿಕಾರಿಗೆ ಹೀನಮಾನವಾಗಿ ಬೈತಾರೆ. ಇನ್ನೇನಾಗುತ್ತೆ? ಪೊಲಿಟಿಕಲ್ ಆರೋಗ್ಯನ್ಸ್ ಇದು, ಕಂಪ್ಲೀಟ್ ಲಾಸ್ ಆಫ್ ಅಕೌಂಟಬಿಲಿಟಿ. ಓಕೆ, ಎಸ್ ನಾಗೇಂದ್ರ ಅವರೇ, ಸ್ವತಃ ಸ್ಪೀಕರನ್ನೇ ರೊಚ್ಚಿಗೆದ್ದು ಇದು ಸರಿ ಇಲ್ಲಪ್ಪ ಅನ್ನೋ ಲೆವೆಲ್ಗೆ ಅವ್ರು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದರೆ ಈ ನಿರ್ಲಕ್ಷ್ಯ ಯಾಕೆ ನಿರ್ಲಕ್ಷ್ಯ? ಮೇಡಮ್, ಇವತ್ತು ಸರ್ಕಾರ ಬಂದು 3 ವರ್ಷ ಆಗಿದೆ. ಇವತ್ತು ರಾಜ್ಯ ನೋಡ್ತಾ ಇತ್ತು, ಏನೋ ಒಂದು ಮೈತ್ರಿ ಸರ್ಕಾರದಲ್ಲಿ ಗೊಂದಲ ಆಗ್ತಾ ಇತ್ತು. ಯಾವಾಗ ನೋಡು ಸರ್ಕಾರ ಯಾವುದೋ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಅಂತ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿತ್ತು. ಅದಕ್ಕಂಡಂತ ಇವತ್ತು ಈ ಸರಿ ರಾಜ್ಯದ ಜನ ಏನು ಮಾಡೋದು, 7 ಕೋಟಿ ಜನ ಒಂದು ಪಕ್ಷದ ಥರ, ನಾನು ಒಂದು ಪಕ್ಷದ ತಂದು ಸಮಗ್ರ ಅಭಿವೃದ್ಧಿ ನೋಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಂದು ಇಚ್ಛೆ ಇಟ್ಟು ಇವತ್ತು ಏನೋ ಒಂದು ಸರ್ಕಾರನ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟರು. ಇವತ್ತು ಸಿದ್ದರಾಮಯ್ಯರು ಏನು ಮಾಡಿದ್ರು, 3 ವರ್ಷದಿಂದ ಬರೀ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಮಾಡ್ಕೊಂಬಂದರು. ಆಮೇಲೆ 34 ಸಚಿವರಲ್ಲಿ ಇವತ್ತವರೆಗೂ ಸದನದಲ್ಲಿ ಕಂಪ್ಲೀಟ್ ಹಾಜರಾತಿರೋದು ಹಿಸ್ಟ್ರಿನೇ ಇಲ್ಲ. ಇವತ್ತು ಯಾವ್ಯಾವ ಸಚಿವರು ಯಾವ ಇಲಾಖೆಯಲ್ಲಿದೆ ಅಂತ ಇವತ್ತು ರಾಜ್ಯದ ಜನಕ್ಕೆ ಮಾಹಿತಿ ಇಲ್ಲ. ಇವತ್ತು ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಶಕ್ತಿನೇ ಇಲ್ಲ. ಸದನದಲ್ಲಿ ಸಚಿವರು ಯಾಕೆ ಆಬ್ಸೆಂಟ್ ಆಗ್ತಾರೆ ಅಂದರೆ ಉತ್ತರ ಕೊಡಬೇಕಲ್ಲ.
ರೆಕಾರ್ಡೆಡ್ ಆಗುತ್ತಲ್ಲ, ಪಬ್ಲಿಕ್ ನೋಡ್ತಾ ಇರ್ತಾರಲ್ಲ. ಸೊ ನಾವು ಹೋಗಿ ಅಲ್ಲಿ ಉತ್ತರ ಕೊಡೋಕೆ ಏನೋ ಇದ್ರಲ್ಲ, ಯಾವ ಇಲಾಖೆ ತಗೊಳ್ಳಿ, ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ, ಒಂದು ಇಲಾಖೆಯಲ್ಲಿ ನಿಷ್ಪಾತವಾಗಿ ಕೆಲಸ ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ, ಇಂಥ ಒಂದು ಉದ್ಘಾಟನೆಗಳು ಮಾಡಿ ಅಂತ ಹೇಳಕ್ಕೆ ಒಂದಾದ್ರು ಇಲಾಖೆ ಇದೆಯಾ? ಅರಣ್ಯ ಇಲಾಖೆ ತಗೊಳ್ಳಿ, ಭ್ರಷ್ಟಾಚಾರ ತಗೊಂಡಿದ್ದೀವಿ. ಅಬಕಾರಿ ಇಲಾಖೆ ತಗೊಳ್ಳಿ ನೀವು, ರೆವಿನ್ಯೂ ಇಲಾಖೆ ತಗೊಳ್ಳಿ ನೀವು, ಕಂದಾಯ ಇಲಾಖೆ ತಗೊಳ್ಳಿ ನೀವು, ಆಹಾರ ಇಲಾಖೆ ತಗೊಳ್ಳಿ ನೀವು, ಸಮಾಜ ಕಲ್ಯಾಣ ಇಲಾಖೆ ತಗೊಳ್ಳಿ ನೀವು, ಯಾವ ಇಲಾಖೆ ತಗೊಂಡು ಭ್ರಷ್ಟಾಚಾರ ಇದೆ? ಆ ಭ್ರಷ್ಟಾಚಾರ ಇದ್ದಾಗ ಬೇಡ ಸುಮ್ನೆ ಭಾಷಣ ಹೊಡಿತಾ ಇದ್ದೀರಾ. ದಿನನಿತ್ಯ ನಿಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾರೆ ಇದೆ. ಇವತ್ತು ನೀವು ಅಬಕಾರಿ ಇಲಾಖೆಯಲ್ಲಿ ಒಂದು FSR ರಿಪೋರ್ಟ್ ಕಳ್ಸಿದ್ರು ಅವರು. ಹೋಗ್ಲಿ, ಇವತ್ತು ಒಂದು ರೆಕಾರ್ಡೆಡ್ ಸಿಕ್ಕಿತ್ತಲ್ಲ, ಅದನ್ನೇನಾದ್ರು ಒಂದು FIR ಮಾಡಿ ಒಂದು FSR ರಿಪೋರ್ಟ್ ಕಳ್ಸಿದ್ರ? ವಾಲ್ಮೀಕಿ ಆಗರದಲ್ಲಿ ಅವರೇ ಸಿಕ್ಕಾಕೊಂಡ್ರ? ನೆಕ್ಸ್ಟ್ ಮೇಕೆದಾಟು ಇಂದ ಬೆಂಗಳೂರಿಗೆ ನೀರ್ ತತ್ತಿ ಅಂದ್ರು, ಏನಾದ್ರು ಒಂದು DPR ಮೂವ್ಮೆಂಟ್ ಆಗಿದೆಯಾ? ಆಯ್ತು, ಒಳ ಮೀಸಲಾತಿಗಳು ಅದು ಭ್ರಷ್ಟಾಚಾರ ಅಲ್ಲ. ಭ್ರಷ್ಟಾಚಾರ ಹೇಳಿ. ಸೊ ಭ್ರಷ್ಟಾಚಾರ ವಿಚಾರ ಎರಡು ಒಪ್ಕೊಂಡೆ. ಆಯ್ತು, ನೀವು BWSS ಇಂದ ನೀರ್ ತತ್ತಿ ಅಂತ 100 ಗಾಡಿ ತಗೊಂಡು ವಿಧಾನಸೌಧ ಮುಂದೆ ಶೋ ಮಾಡಿದ್ರು, ವಾಟರ್ ಟ್ಯಾಂಕ್ ತಂದು ನಿಲ್ಸಿದ್ರು, ಹೊಸ ಗಾಡಿ ಅಂತ ಇನಾಗ್ರೇಷನ್ ಮಾಡಿದ್ರು, ಅಲ್ಲ ನೋಡಿ ತುಕ್ಕಿರೋ ಗಾಡಿ ಫೈಟ್ ಮಾಡಿದ್ರು. ಭ್ರಷ್ಟಾಚಾರದ್ದು ಬಯಲ್ಗೆ ಹೇಳ್ದಿರೋದು ಹೇಳಿ. ಸೊ ಹಲವಾರು ಇದೆ ಮೇಡಮ್, ಸಾಕಷ್ಟು ಲಿಸ್ಟ್ ಇದೆ, ಒಂದಲ್ಲ ಎರಡಲ್ಲ. ಇವಾಗ ನೀವು ಇದನ್ನ ನೋಡ್ಬೋದು, ಏನಂದ್ರೆ ರಾಮ್ಜಿ ಅಂತ ಹೇಳ್ತಾರಲ್ಲ ನೀವು, ನೆರಗದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ. ಭ್ರಷ್ಟಾಚಾರ ಒಂದ್ ನಿಮಿಷ, ಅದು ಒಂದ್ ನಿಮಿಷ, ಗೃಹಲಕ್ಷ್ಮಿದು ಅಲ್ಲ, ಒಂದ್ ನಿಮಿಷ, ನರೇಗಾದು ಅವರೇ ಬಯಲ್ಗೆ ಹೇಳ್ದಿದ್ದು, ನೀವಲ್ಲ. ಬೈಗೆ ಜನ ಕೃಷ್ಣ ಬೈರೇಗೌಡ ಹೊರಗಡೆ ತಂದಿದ್ದು ಅಲ್ಲ. ಕರೆಕ್ಟ್. ಯಾವುದು? ವಾಲ್ಮೀಕಿ ಇದೆ, ಮೂಡಾಗರಣ ಇದೆ, ಮತ್ತೆ ಇವತ್ತೇನು ಗೃಹ ಸಚಿವ 2,000 ಕೊಡ್ತಿದ್ರಲ್ಲ, 2,000 ಕೊಡ್ತಿದ್ರ. ಸರ್ಕಾರ ಬಂದು 33 ತಿಂಗಳಾಗಿದೆ, 23 ತಿಂಗಳು 10 ದಿನದ 2,000 ಕೊಟ್ಟೇ ಇಲ್ಲ. ಈಗ ಇದೊಂದು ನಮ್ಗೆ ಕೆಲಸ ಬೇಕಾಗಿದೆ. ಸರ್ಕಾರ ಬಂದು 33 ತಿಂಗಳಾಗಿದೆ, ನೀವು ನಾಟ್ ಇವನ್ ಒಂದು 10 ಹಗರಣ ಹೇಳಿಲ್ಲ. ಬೋವಿ ಹಗರಣ ಇಲ್ಲ, ವಾಲ್ಮೀಕಿ ಹಗರಣ ತಗೊಳ್ಳಿ, ವಾಲ್ಮೀಕಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಮಾತಾಡಿದವ್ರು ನೀವು. ಬೇರೆಯವ್ರ ಅವಕಾಶ ಕಿತ್ಕೋಬೇಡ್ರಿ, ಒಂದ್ ಸ್ವಲ್ಪ ಸುಮ್ನೆ ಇರ್ರಿ. ವೈಟ್ ಕಾಪಿ ತಗೊಳ್ರಿ. ನೀವು ಯಾವ್ದು ಒಂದು ಇಲಾಖೆ ಕೂಡ ಬಿಟ್ಟಿಲ್ಲ, ಎಲ್ಲಾ ಇಲಾಖೆ. ಇಲ್ಲ ಬಿಡಿ, ನೀವು ಸಮಯವಿಲ್ಲ ಸರ್. ಈಗ ಕೇಳಿದಂತಹ ಪ್ರಶ್ನೆಗಳು ಏನು ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗದೇ ಇರೋ ರೀತಿಯಲ್ಲಿ ಆ ಪ್ರಶ್ನೆಗಳು ಇವೆ, ಅಥವಾ ಆ ಪ್ರಶ್ನೆಗಳು ಕಾಂಗ್ರೆಸ್ ಪಾರ್ಟಿಯ ಒಂದು ಬೇಜವಾಬ್ದಾರಿತನ, ಅಥವಾ ಕಾಂಗ್ರೆಸ್ ಪಾರ್ಟಿಯ ಅಭಿವೃದ್ಧಿಹೀನ, ಅಥವಾ ಕಾಂಗ್ರೆಸ್ ಪಾರ್ಟಿಯ ಹತ್ರ ಅಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಇರುವಂಥ ಪ್ರಶ್ನೆಗಳಿರಬೇಕವು. ಏನ್ರಿ ಸರ್? ಸೊ ಹೀಗಾಗಿ ಆ ಉತ್ತರವನ್ನು ಕೊಡೋಕ್ಕಾಗದೆ, ಅವಮಾನವನ್ನು ತಡ್ಕೊಳ್ಳೋಕ್ಕಾಗದೆ ಗೈರು ಹಾಜರಾಗ್ತಿದ್ದಾರೆ ಅಂತ ಅನ್ಬೋದು. ಉದಾಹರಣೆ ಈಗ ನಂದು ಕ್ಷೇತ್ರ ಸರ್, ನಂದು ಹಳೆಯಾಳ ಕ್ಷೇತ್ರ. ಆರ್ ವಿ ದೇಶಪಾಂಡೆ ಅವರು ನಮ್ಮ ಕ್ಷೇತ್ರದ ಶಾಸಕರು ಸರ್. ನಾವು ಒಂದು ಪ್ರತಿ ತಾಲೂಕಿಗೂ ಒಂದು ಹೆರಿಗೆ ಆಸ್ಪತ್ರೆ ಕೇಳಿದ್ದೀವಿ ರೀ ಸರ್, ಎಷ್ಟು ಕೊಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಿರ್ತಾರೆ. ಇವ್ರು ಕೊಟ್ಟಿರಲ್ಲ, ಹೀಗಾಗಿ ಉತ್ತರ ಕೊಡೋಕ್ಕಾಗಲ್ಲ, ಅದಕ್ಕೆ ಎಸ್ಕೇಪ್ ಆಗ್ತಾರೆ ಅವರು. ಹಿಂಗಾಗಿರ್ಬೋದಾ ಸರ್? ಚಾನ್ಸಸ್ ಆ ಥರನೇ ಇದೆ. ಸಾಮಾನ್ಯವಾಗಿ ಚುಕ್ಕಿ ಗುರುತಿನ ಪ್ರಶ್ನೆ ಮತ್ತು ಚುಕ್ಕಿ ಗುರುತಿಲ್ಲದ ಪ್ರಶ್ನೆ, ಎರಡು ಪ್ರಶ್ನೆಗಳಲ್ಲಿ ಅದನ್ನ ಲಾಟ್ರಿ ಮೂಲಕ ಅವ್ರು ಎತ್ತುತ್ತಾರೆ. ಯಾವುದು ಚುಕ್ಕಿ ಗುರುತಿನ ಪ್ರಶ್ನೆ ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಲಾಟ್ರಿ ಮೂಲಕ ಇರುತ್ತೆ. ಇನ್ನು ಉಳಿದ ಬಹುತೇಕ ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಾಗಿರ್ತವೆ. ಅದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟು ವಿಶೇಷವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಅರಣ್ಯ ಮತ್ತು ಭೂಗಳ್ಳರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳಿರ್ತವೆ. ಸಾಮಾನ್ಯವಾಗಿ ನಾನು ಕಳೆದ ಒಂದು 30-35 ವರ್ಷಗಳಿಂದ ನಾನು ಸ್ಟಡಿ ಮಾಡಿದ್ದೀನಿ. ಇದರ ಪ್ರಶ್ನೆಗಳು ಹೆಚ್ಚಿರುತ್ತೆ. ಭೂಗಳ್ತನ, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರಿ ಇಲಾಖೆ, ಈ ಇಲಾಖೆಗಳ ಕರ್ಮಕಾಂಡಗಳ ಪ್ರಶ್ನೆಗಳು ಹೆಚ್ಚಾಗಿರ್ತವೆ. ಹೀಗಾಗಿ ಆ ಪ್ರಶ್ನೆಗಳಿಗೆ ಚುಕ್ಕಿ ಗುರುತಿಲ್ಲ ತಾನೆ ಹೌಸಲ್ಲಿ ಪ್ರೆಸೆಂಟ್ ಮಾಡೋದು, ಡಿಸ್ಕಷನ್ಗೆ ಬರಲ್ಲ. ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಹೌಸಲ್ಲಿ ಚರ್ಚೆಗೆ ಬರಲ್ಲ, ಹೌಸಲ್ಲಿ ಪ್ರೆಸೆಂಟ್ ಆಗ್ತಾವಷ್ಟೇ. ಸದನದಲ್ಲಿ ಚುಕ್ಕಿ ಗುರುತಿದ ಪ್ರಶ್ನೆಗಳನ್ನು ಅಂಗೀಕರಿಸಲಾಗಿದೆ, ಯಾರೋ ಒಬ್ಬ ಮಂತ್ರಿ ಪ್ರೆಸೆಂಟ್ ಮಾಡ್ತಾನೆ. ಆ ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಹೌಸಲ್ಲಿ ಚರ್ಚೆಗೆ ಬರಲ್ಲ, ಏನೋ ಒಂದು ಉತ್ತರ ಕೊಟ್ಕೋಬಹುದು. ಆದರೂ ಕೊಟ್ಟಿಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ಸಚಿವರ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇವರಿಗೆ ಚಾಟಿ ಅಂದ್ರೆ ಸರ್, ಸರ್ಕಾರ ಅಂದ್ರೆ ಇಟ್ಸ್ ನಾಟ್ ಅ ಸೀರಿಯಸ್ ಥಿಂಗ್ ಟು ಡೂ. ಯಾಕೆಂದ್ರೆ ಸರ್, ವಿಧಾನಸೌಧ ಅನ್ನೋದು, ವಿಧಾನಸೌಧದ ಒಳಗಡೆ ನಡೆಯುವಂತ ಕಾರ್ಯಕಲಾಪಗಳು ಅನ್ನೋದು ಆನ್ ರೆಕಾರ್ಡ್ ಆಗುವಂತದ್ದು ಸರ್. ಅದು ಹೊಣೆ ಯಾರು ಅಂದ್ರೆ ಸ್ಪೀಕರ್ ಆಗ್ತಾರೆ. ಉತ್ತರವನ್ನ ಶಾಸಕರಿಗೆ ತರಿಸ್ಕೊಡೋ ಜವಾಬ್ದಾರಿ ಸ್ಪೀಕರ್ದಾಗುತ್ತೆ. ಇವರು ಮಾಡಿದ ತಪ್ಪಿಗೋಸ್ಕರ ಸ್ಪೀಕರು ಅಲ್ಲಿ ಕೈ ಚೆಲ್ಲಿ ಇರುಸು ಮುರುಸನ್ನ
ಮತ್ತು ಮುಖ್ಯಮಂತ್ರಿ ಜವಾಬ್ದಾರಿ ಆಗಬೇಕಾದ್ರೆ ಸಚಿವರ ಮುಖ್ಯಸ್ಥರು ಯಾರು? CMO. ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಹೋದರೆ, ಆಫೀಸರ್ಸ್ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಹೋದರೆ ಮುಖ್ಯಮಂತ್ರಿ ಹೊಣೆ ಆಗಬೇಕಾಗುತ್ತೆ. ಬಿಕಾಸ್ ಹಿ ಈಸ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಮುಖ್ಯಮಂತ್ರಿ ಮಾಡಿ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ. ಸಚಿವರ ಪರ್ಫಾರ್ಮೆನ್ಸ್ ದಿಸ್ ಅಮೌಂಟ್ಸ್ ಟು ಈ ಡೆವಲಪ್ಮೆಂಟ್ಸು ಸಚಿವರ ಪರ್ಫಾರ್ಮೆನ್ಸ್ ಆಗಬೇಕು ಅನ್ನೋದನ್ನು ತೋರಿಸುತ್ತೆ. ಸಚಿವರ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಟ್ ಆಗಬೇಕೀಗ. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದರೂ ಕೂಡ ಯಾವ ಸಚಿವ ಏನು ಡೆವಲಪ್ಮೆಂಟ್ ಮಾಡಿದ್ದಾನೆ, ಯಾವ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಆ ಜಿಲ್ಲೆಗೆ ಎಷ್ಟು ಸರಿ ಹೋಗಿದ್ದಾರೆ, ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಕರೆದಿಲ್ಲ ಕೆಲವು ಮಂತ್ರಿಗಳು, ಆ ಮಂತ್ರಿಗಳ ಹೆಸರೇ ಗೊತ್ತಿಲ್ಲ ತುಂಬ ಜನಕ್ಕೆ. ಪರ್ಫಾರ್ಮೆನ್ಸ್ ರಿವ್ಯೂ ಯಾಕೆ ಮಾಡಿಲ್ಲ? ನಾವೇ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕಾದ್ರೆ ಸರ್ ಎಷ್ಟು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ, ಎಷ್ಟು ಸದನದಲ್ಲಿ ಮಾತಾಡಿದ್ದಾರೆ, ಮತ್ತು ಆಯಾ ಇಲಾಖೆಗಳಲ್ಲಿ ಎಷ್ಟು ಪ್ರಗತಿಯನ್ನ ತಂದಿದ್ದಾರೆ, ಮೀಡಿಯಾಗಳು ಮೌಲ್ಯಮಾಪನ ಮಾಡೋದಕ್ಕೆ ಬಳಸುವಂತಹ ಮಾರ್ಗಗಳು. ಬಟ್ ಸರ್ ನೀವು ಹಾದಿ ಬೀದಿಯಲ್ಲಿ ಭಾಷಣ ಹೊಡೆಯೋದು, ನಾನು ಅದು ಕೊಟ್ಬಿಟ್ಟೆ, ನಾನು ಇದು ಕೊಟ್ಬಿಟ್ಬಿಟ್ಟೆ, ನಾನು ಹಿಂಗ್ ಮಾಡ್ಬಿಟ್ಟೆ, ನಾನು ಹಂಗ್ ಮಾಡ್ಬಿಟ್ಟೆ ಅಂತ ಮಾತಾಡೋದಿದೆಯಲ್ಲ, ಅದಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ. ಅವು ಕೇವಲ ಆಶ್ವಾಸನೆಗಳು, ಭರವಸೆಗಳು. ಆದ್ರೆ ಸದನದ ಒಳಗಡೆ ಕೂತು ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಆನ್ ರೆಕಾರ್ಡ್ ಹೋಗುತ್ತೆ, ಮತ್ತು ಅವು ಮುಂದಿನ 50 ವರ್ಷಗಳಿಗೂ ಕೂಡ ನೋಡಿ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಸರ್ಜರಿ ಆಗಬೇಕಾಗಿದೆ. ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಮೇಜರ್ ಸರ್ಜರಿ ಸ್ಪೀಕರ್ ಎದ್ದೋಗ್ತಾರೆ ಏನ್ರಿ? ಸಚಿವರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಸ್ಪೀಕರ್ ಎಗೋಗ್ತಾರೆ ಅಂತಂದ್ರೆ ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯನ್ ಪಾರ್ಲಿಮೆಂಟರಿ ಹಿಸ್ಟ್ರಿ. ವೈಭವ್ ಅಂತ JDS ಪಕ್ಷದಿಂದ ಇವತ್ತು ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆ ನಿಮ್ಮದು, ಅದು ಭರ್ಜರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಏನಂದರೆ ನಿಮ್ಮ ಹತ್ರ ಖಜಾನೆ ಖಾಲಿಯಾಗಿದೆ, ಎಲ್ಲ ದುಡ್ಡುಗಳು ಅದಕ್ಕೆ ಹೋಗ್ತದೆ. ಸಚಿವರು ಯಾಕೆ ಗೈರಾಜರಾಗ್ತಿದ್ದಾರೆ ಅಂದರೆ ಈಗ ಹಳೆ ಯೋಜನೆಗಳಿಗೆ ದುಡ್ಡಿಲ್ಲ, ಹೊಸ ಯೋಜನೆ ಎಲ್ಲಿ ಕೇಳ್ಬಿಡ್ತಾರಪ್ಪ ಸರ್ ಇದು ವಿಧಾನಸಭೆಯಲ್ಲಿ ಅಂತ ಗೈರಾಜರಾಗ್ತಾಯಿದ್ದಾರೆ. ನೀವು ಕೇಳಿದ್ರೆ ಯಾವುದು ಬೋರ್ವೆಲ್ ಕೊರ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ, ಎಲ್ಲ ಲಾಸ್ಟ್ ಬೆಂಚು ಸ್ಟೂಡೆಂಟ್ಸ್ ಥರ ಮಾಸ್ ಬಂಕ್ ಹಾಕ್ಬಿಟ್ಟು ಎಲ್ಲ ಫಿಲಮ್ ನೋಡೋಕೆ ಹೋಗಿರ್ತಾರೆ ಅಷ್ಟೇ. ಮ್ಯಾಮ್ ಇನ್ನೊಂದು ಮತ್ತೋದೆ, ನಾನು ಮೋಸ್ಟ್ಲಿ ಅಸ್ಸಾಂ ಶಾಸಕರು ಬಂದಿದ್ದಾರಲ್ಲ, DK ಶಿವಕುಮಾರ್ ಕರ್ಕೊಂಬಂದು ಅವ್ರನ್ನ ಕಾವಲ್ಗೆ ಹಾಕಿರ್ಬೇಕು ಇವ್ರನ್ನೆಲ್ಲ ಸಚಿವ. ಇರ್ಬೋದು. ವೆಲ್ ಸೆಡ್. ಮೊದಲಿಗೆ ನನಗೆ ಈಗೇನು ಪ್ರಶ್ನೆ UT ಖಾದರ್ ಸರ್ ತೊಗೊಂಡಾಗ ಅವ್ರನ್ನ ಮೊದಲು ಸಭಾಪತಿ ಮಾಡಿದಾಗ BJP ಅವರು ಅಲ್ಪಸಂಖ್ಯಾತರು, ಅವ್ರಿಗೆ ಕನ್ನಡ ಬರಲ್ಲ ಅಂತ ಇನ್ನಿಲ್ದಂಗೆ ಜರದ್ರು. ಆದರೆ ಇವತ್ತಿನ ದಿವಸ ಇಷ್ಟು ಅವರು ತೀಕ್ಷ್ಣವಾಗಿ ಒಂದು ಏನು ಸದನದಲ್ಲಿ ಹೇಳಿದ್ದಾರೆ, ಮಂತ್ರಿಗಳಿಗಿರ್ಬೋದು, ಅಧಿಕಾರಿಗಳು, ಸ್ಪೆಷಲಿ ಅಧಿಕಾರಿಗಳಿಗೆ ಇವತ್ತು ಏನು ಚಾಟಿ ಬೀಸಿದ್ದಾರೆ, ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಹಿಮ್ ನನ್ನ ಪರವಾಗಿ. ಯಾಕಂದರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮೈ ಮರಿತಿದ್ದಾರೆ ಅಂತ ನನಗೂ ಅನಿಸ್ತಿತ್ತು. ಅಧಿಕಾರಿಗಳು ಯಾಕೆ ಮೈ ಮರಿತಾರೆ ಮೇಡಮ್? ಅಧಿಕಾರಿಗಳನ್ನ ನಿಭಾಯಿಸಬೇಕಾದಂತ ನಾಯಕ ಮೈಮರತ್ರ ಮಾತ್ರ ಅಧಿಕಾರಿಗಳು ಮೈಮರಿತಾರೆ ಇರ್ಬೋದು. ಬಟ್ ಆದ್ರೂ ಅಧಿಕಾರಿಗಳು ಇನ್ನಷ್ಟು ತೀಕ್ಷ್ಣವಾಗಿ ಕೆಲಸ ಮಾಡೋ ಅನ್ನೋ ನಿಟ್ಟಿನಲ್ಲಿ ಚಾಟಿ ಬೀಸಿದ್ರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಈ ತರ ಮಾಡೋದು ತಪ್ಪು ಅಂತ ಅವರ ಮನವೊಲಿಸಿದ್ರು. ಮತ್ತೆ ಎಲ್ಲರಿಗೂ ಮಂತ್ರಿಗಳಿಗೂ ಸೇರಿ ಅಧಿಕಾರಿಗಳಿಗೂ ಸೇರಿ ಇವತ್ತಿನ ದಿವಸ ಬುದ್ಧಿವಾದ ಹೇಳಿ ಇವತ್ತು ನೆಕ್ಸ್ಟ್ ಏನು ಬಂದು ಎಲ್ಲಾ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡೋ ಒಂದು ಪ್ರಯತ್ನನ ಮಾಡಿದ್ದಾರೆ. ಜಯ ಸತ್ಯವರ್ಧನ್ ಅಂತೇಳಿ ಬೆಂಗಳೂರಿಂದ ಕರ್ನಾಟಕದಲ್ಲಿ JCB ಅಂತ ಪಕ್ಷಗಳಾಗಿದೆ. ಒಂದು JDS, ಕಾಂಗ್ರೆಸ್ಸು, BJP. ಸುಮಾರು ವರ್ಷದಿಂದ ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳೇ ಆಗಿದ್ದಾರೆ. ಈ 3 ಪಕ್ಷಗಳು ಕೂಡ ನಮ್ಮ ಕರ್ನಾಟಕಕ್ಕೆ ಈಗ ಒಂದು ಕಾಲಘಟ್ಟದಲ್ಲಿ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈಗ ಹೊಸ ಒಂದು ಪಕ್ಷ ಬರಬೇಕು, ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ. ಯಾಕಂದರೆ BJP ಅವರಿಗೆ ಆದರೆ ಕಾಂಗ್ರೆಸ್ ಅವರು ಬೈತಾರೆ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಿದ್ರೆ BJP ಅವರು ಬೈತಾರೆ, ಇವ್ರಿಬ್ಬರು ಮಾತಾಡಿದ್ರೆ JDS ಅವರು ಬೈತಾರೆ. ಸೊ ಇವ್ರು 3 ಜನ ಕೂಡ ನಮ್ಮ ಕರ್ನಾಟಕಕ್ಕೆ ಬೇಜವಾಬ್ದಾರಿ ಶಾಸಕರಾಗಲಿ ಅಥವಾ ಒಂದು ಸಂಸದರಾಗಲಿ ಅಥವಾ ಒಂದು ಸಚಿವರಾಗಲಿ ಯಾರು ಕೂಡ ಕೆಲಸ ಮಾಡ್ತಿಲ್ಲ ಕರ್ನಾಟಕದಲ್ಲಿ. ನಮಸ್ತೆ, ನನ್ನ ಹೆಸರು ನವೀನ್ ಅಯ್ಯರ್ ಅಂತ ರಾಜಾಜಿನಗರಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಇವತ್ತು ಆನ್ ಫ್ಲೋರಲ್ಲೂ ಇವತ್ತು ಶಾಸಕರಿಲ್ಲ, ಇಲ್ಲ ಆನ್ ಗ್ರೌಂಡಲ್ಲೂ ಶಾಸಕರಿಲ್ಲ. ಸೊ ಎಲ್ಲಿದ್ದಾರೆ, ಕಾಣೆಯಾಗಿದ್ದಾರೆ ಅಂತ ಏನಾದ್ರು ಮಿಸ್ಸಿಂಗ್ ಅನ್ನೋದು ನಾವು TV ಮಾಧ್ಯಮಗಳಿಗೆ ತೋರಿಸ್ಬೇಕಾ? ಮಿಸ್ಸಿಂಗ್ ಆಗಿದ್ದಾರೆ MLAಗಳು ಅಂತ. ಅಂತರ್ಜಲ ಕೊಳವೆ ಬಾವಿ ಕೊರಿತಾ ಇದ್ದಾರೆ. ಭೂಮಿಯ ಒಳಗಡೆ ಅಂತರ್ಜಲ ಹುಡುಕ್ತಾ ಇದ್ದಾರೆ. ಹಂಗೆ ಅವ್ರು ಭೂಮಿ ಮೇಲೂ ಕಾಣ್ತಾ ಇಲ್ಲ, ಸದನದಲ್ಲೂ ಕಾಣ್ತಾ ಇಲ್ಲ, ಒಳಗಡೆ ಕೊಳವೆ ಬಾವಿ ಕೊರಿತಾ ಇದ್ದಾರೆ. ಹಂಗಾಗಿ ಕಾಣಿಸ್ತಾ ಇಲ್ಲ ಅವರು. ಪ್ರಶ್ನೆ ಯಾರಿಗೆ ಅಲ್ಲ, ಏನಂತಂದ್ರೆ ಎಲ್ಲರಿಗೂ ಪಾರ್ಲಿಮೆಂಟ್ ಅನ್ನುವಂತಹ ಆ ಒಂದು ಪವಿತ್ರವಾದಂತಹ ಸ್ಥಳ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಂದ್ರು. ಸೊ ಅಂತಹ ಪವಿತ್ರವಾದಂತಹ ಕೆಲಸವನ್ನು ಬೇಕಾಬಿಟ್ಟು ಕೆಲಸ ಮಾಡಿ, ಬೇಕಾದಾಗ ಬಂದು, ಬೇಕಾದಾಗ ಹೋಗಿ, ಬೇಕಾದಿದ್ದಕ್ಕೆ ಉತ್ತರ ಕೊಟ್ಟು, ಬೇಡಾಗಿದ್ದಕ್ಕೆ ಬಿಟ್ಟು, ಒಂದು ರೀತಿ ಅದು ಒಂದು ಸ್ವಲ್ಪ ಅದು ಒಂಥರ ಮನೆ ಆಗ್ಬಿಟ್ಟದೆ.
ಅದೊಂಥರ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಆಮೇಲೆ ಪಾಪ ಕರೆಯೋದು, ಯಾರ್ದಾದ್ರೂ ಉತ್ತರ ಕೊಡೋದಿರುತ್ತೆ, ಮೊದಲೇ ಫಿಕ್ಸ್ ಆಗಿರುತ್ತೆ ಸರ್, ಮೊದಲೇ ಫಿಕ್ಸ್ ಆಗಿರುತ್ತೆ ಉತ್ತರ ಕೊಡೋದು. ಜಮೀರ್ ಅಹಮದ್ ಖಾನ್ ಇಲ್ಲಿ ಈ ಕಡೆ BJP ಅವ್ರು ಬಂದಿಲ್ಲ, ಮುನಿಯಪ್ಪ ಅವರು ಬಂದಿಲ್ಲ, ಕೂಗೋದು ಏನ್ ಚಂದ ಇರುತ್ತಂದ್ರೆ ಅಂದ್ರೆ ಇಲ್ಲ ಸದನದ ನಡವಳಿಕೆ ಹೆಂಗಾಗಿದೆ. ಒಳ್ಳೆ ಚರ್ಚೆನ ಹಾಳು ಮಾಡಕ್ ನಿಮ್ಮಂತವ್ರು ಇದ್ರೆ ಒಬ್ರಿದ್ರೆ ಸಾಕು. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. UT ಖಾದರ್ ಅವ್ರಿಗೆ, ಸ್ಪೀಕರ್ ಅವ್ರಿಗೆ ಫಸ್ಟು ನಾನು ಅಭಿನಂದನೆಗಳು ಹೇಳ್ತೀನಿ. ಯಾಕೆ ಅಂದರೆ 223 ಶಾಸಕರನ್ನ ಗಮನ ಸೆಳೆದಿದ್ದಾರೆ ಅವರು. ಯಾಕೆಂದರೆ ಅವರು ಶಾಸಕರಾಗಿದ್ದಾಗ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಶಬಾಷ್ಗಿರಿ ಪಡ್ಕೊಂಡಿದ್ದಾರೆ ಅದೇ ಸದನದಲ್ಲಿ. ಹಂಗಾಗಿ ಅವ್ರ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ಅನ್ನಿಸ್ತದಿದ್ದು, ಅವ್ರು ಎದ್ದೋಗಿರೋ ಕಾರಣ ಆಗಿರ್ಬೋದು ಅನ್ನಿಸ್ತದೆ ನನಗೆ. ನಾನು ನೋಡಿರೋ ಪ್ರಕಾರ UT ಖಾದರ್ ಸರ್ ಎಲ್ಲರಿಗೂ ಚಾನ್ಸ್ ಕೊಡ್ತಾ ಇದ್ದಾರೆ ಮಾತಾಡೋದಕ್ಕೆ. ಮತ್ತು ಮೊನ್ನೆ ದೊಡ್ಡಬಳ್ಳಾಪುರದ ಶಾಸಕರಾಗಿರೋ ಅಂಥ ಅವರು ಯೂತ್ MLA ಆಗಿರೋರು ಮಾತಾಡಿದ್ರು. ಎಷ್ಟು ಪ್ರಶ್ನೆಗಳು BJP MLAಗೆ ಮಾತಾಡೋಕ್ಕೆ ಬಿಟ್ರಲ್ವಾ, ನಾನು ನೋಡ್ಕೊಂಡೇ ಇದ್ದೆ. ಎಷ್ಟು ಪ್ರಶ್ನೆಗಳಿಗೆ ಕೇಳಿದ್ರು ನಮ್ಮ ಸ್ಪೀಕರ್ಗೆ ಅಂದರೆ ಅಷ್ಟು ಒಂದು ಕೇಳಿದ್ದಾರೆ. ಆದರೆ ಅವ್ರು ಏನು ಕುತ್ಕೊಂತ ಹೇಳಿಲ್ವಲ್ಲ, ಅವರು ತುಂಬ ಚೆನ್ನಾಗೇ ಮಾತಾಡಿದಾರಲ್ಲ ಮುನ್ರಾಜ್ ಅವರು. ಹೌದು. ನನಗೆ ನನ್ನ ಸಮಯವಿಲ್ಲ ಸರ್, ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರುಗಳು ಅವರ ಉತ್ಸಾಹ ಮತ್ತು ಅವರ ಪ್ರಶ್ನೆ ಮಾಡುವಂತಹ ಮನೋಭಾವನ ಇದು ಏನೇ ಅಪ್ರಿಷಿಯೇಟ್. ಪರವಾಗಿಲ್ಲ, ದೇರ್ ಪರ್ಫಾರ್ಮೆನ್ಸ್ ಈಸ್ ಗುಡ್. ಅದೇ ಭಾಳ ವರ್ಷಗಳಿಂದ ಒಂದು 30-40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದವ್ರಿಗೆ ಪಾಪ ಯಾವ್ದಾರು ಕುತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ. ಎಬ್ಸಾಕ್ ಒಂದು 4 ಜನ ಬೇಕು, ಕೂರ್ಸಾಕ್ ಒಂದು 4 ಜನ ಬೇಕು. ಎಷ್ಟು ಮಾಡಿ ಸಾಕಾಗೈತೆ ಅಂತ ಒಂದು ಪಾರ್ಲಿಮೆಂಟ್ ಒಳಗೆ ಮಾಡುತ್ತಾ ಇರೋಂಥ ಒಂದು ಪದೇ ಪದೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. BJP ಎಷ್ಟು ಫೇಲ್ಯೂರ್ ಆಗಿದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅದು ಫೇಲ್ಯೂರ್ ಆಯಿತು, ಮತ್ತು ಎಂಥದ್ದು ದೊಲೇರಾ ಅದು ಫೇಲ್ಯೂರ್ ಆಯಿತು. ಎಷ್ಟು ಮತ್ತು ಬ್ಲ್ಯಾಕ್ ಮನಿ ತೊಗೊಂಬಂದು ಎಲ್ಲ ರೈತರಿಗೆ ಅಕೌಂಟಿಗೆ ಹಾಕ್ತಿದ್ದು ದಟ್ ಈಸ್ ಫೇಲು. ಸುಮಾರು ಫೇಲ್ಯೂರ್ನ ನೋಡ್ತಾ ಹೋದರೆ ಒಂದು ಲೀಸ್ಟೇ ಮಾಡ್ಬೋದು. ಪದೇ 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 ನೀವು ಗ್ಯಾರಂಟಿ ಇಟ್ಕೊಂಡು ಅದನ್ನೊಂದನ್ನೇ ಹೇಳ್ತಿರಲ್ಲ. ಇವು ಅಟ್ಲೀಸ್ಟ್ ಇವು 3ಕ್ಕೆ ಆನ್ಸರ್ ಮಾಡಿ ಸರ್. ಪ್ರಜಾಪ್ರಭುತ್ವದ ದೇಗುಲ ಸದನಕ್ಕೆ ಗೌರವಕ್ಕೆ ಧಕ್ಕೆ ಆದ್ರೂ, ಸಭಾಧ್ಯಕ್ಷರ ಹೇಳಿಕೆಗೆ ಅದಕ್ಕೂ ಕೂಡ ಧಕ್ಕೆ ಆದ್ರೂ ಜನರ ಕಷ್ಟಗಳಿಗೆ ಇವರು ಸ್ಪಂದಿಸೋಕೆ ಸಾಧ್ಯನೇ. ಆದರೆ ನಿಮ್ಮ ಸಿದ್ದರಾಮಯ್ಯನವರ ಸಚಿವರಿದ್ದಾರಲ್ಲ, ಅವರಿಗೆ ಆ ಜವಾಬ್ದಾರಿಯ ಕೊರತೆನಾ ಅಥವಾ ಅವರಿಗೆ ಭಯನಾ? ಮಾತಾಡ್ತಾರೆ ನಮ್ಮ BJP ನಾಯಕರು ಹೇಳ್ತಾರೆ, ಮತ್ತು ನಮ್ಮ JDS ಅವರು ಹೇಳ್ತಾರೆ ಮಾಧ್ಯಮಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ ಅಂತ. ಮಾಧ್ಯಮಕ್ಕೆ ಯಾರು ರಿಸ್ಟ್ರಿಕ್ಷನ್ ಹಾಕಿಲ್ಲ. ಒಂದು ನಿಮಿಷ ಇರಿ ಪ್ಲೀಸ್, ಒಂದು ನಿಮಿಷ ಉತ್ತರ ಕೊಡಿ. ಉತ್ತರ ಬೇಕಾ ಬೇಡವಾ? ಕೇಳಿಸ್ಕೊಳ್ಳಿ. ಮಾಧ್ಯಮದವ್ರಿಗೆ ಏನ್ ಬೇಕಾಗಿರತಕ್ಕಂಥದ್ದು, ಸದನ ನಡೀತಕ್ಕಂಥದ್ದು ಲೈವ್ ಫೀಡ್ ಬೇಕಾಗಿರ್ತಕ್ಕಂಥದ್ದು. ಆ ಲೈವ್ ಫೀಡ್ ಅನ್ನ ಕೇಂದ್ರ ಸರ್ಕಾರದ ಏನ್ DD ಚಂದನ ಇದೆಯಲ್ಲ, DD ಚಂದನ ಮುಖಾಂತರ ಆ ಫೀಡ್ ಅನ್ನ ಎಲ್ಲಾ ಮಾಧ್ಯಮದವ್ರಿಗೂ ಕೊಡ್ತಾ ಇದೀವಿ. ಯಾವುದೇ ಚಾನಲ್ಗೆ ಹೋದ್ರು, ಯಾವುದೇ ಯೂಟ್ಯೂಬ್ ಚಾನಲ್ಗೆ ಹೋದ್ರು ಸದನ ಲೈವ್ ಇದೆ. ವಿಧಾನಸಭೆ ಕೇಳಿಸ್ಕೊಳ್ಳಿ, ವಿಧಾನಸಭೆ ಮತ್ತೆ ವಿಧಾನಸಭೆ ಕೇಳಿಸ್ಕೊಳ್ಳಿ, ಆಯ್ತು ನೀವು ಆಮೇಲೆ ಉತ್ತರ ಕೊಡಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ 2 ಸದನಗಳು ಲೈವ್ ಇದಾವೆ. ಸೊ ಹಾಗಾಗಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಯಾರು ಹೇಳಿದ್ ನಿಮ್ಗಿಲ್ಲ ಅಂತ. ಶಾಸಕರಿಗೆ ಜನರ ಸಂಕಷ್ಟಗಳಿಗೆ ಉತ್ತರ ಕೊಡಲ್ಲ, ಈ ತರ ರೀಸನ್ ಹೇಳ್ಕೊಂಡು ಸ್ಪೀಕರು ಸಚಿವರು ನಾಟಕ ಆಡ್ತೀರಾ ಅಂತ ನಾವು ಕೇಳ್ತೀವಿ. ಹೌದು, ಹಂಗಾರೆ ಅಲ್ಲ ಕಾಗೇರಿ ಅವ್ರು ಅದಕ್ಕೆ ಕೇಳಿದ್ರ, ಕಾಗೇರಿ ಅವ್ರು ಅದಕ್ಕೆ ಕೇಳಿದ್ರ. ಮುಖ್ಯಮಂತ್ರಿಗಳ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅಂತ ಲೆವೆಲ್ಗೆ ನಿಮ್ಮ ಮಂತ್ರಿಗಳು ಹೇಳ್ತಿದ್ದಾರೆ. ಒಬ್ಬೊಬ್ಬರು 4 ಸರಿ, 5 ಸರಿ, 6 ಸರಿ ಶಾಸಕರಾಗಿ ಆಯ್ಕೆ ಆದವರು, ಎಷ್ಟೋ ಸಲ ಮಂತ್ರಿಗಳಾಗಿ ಕೆಲಸ ಮಾಡಿದವರು, ಅವರು ಮುಖ್ಯಮಂತ್ರಿಗಳ ಹತ್ರ ಪಾಠ ಹೇಳಿಸ್ಕೊಳ್ಳೋಂಥ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಅಂತಂದರೆ ಎಷ್ಟು ನಿರ್ಲಕ್ಷ್ಯ, ಎಷ್ಟು ಅಸಡ್ಡೆ. ಇವ್ರಿಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ಏನು ಮಾಡ್ತಿದ್ದೀರಾ ನೀವು ಅಲ್ಲಿ ಕೂತ್ಕೊಂಡು? ಇಷ್ಟು ನಿರ್ಲಕ್ಷ್ಯದ ಪರಮಾವಧಿ. ಫಸ್ಟೇ ಆಡಳಿತದ ವೈಖರಿಯ ಬಗ್ಗೆ ಜನ ಈಗಾಗಲೇ ರೋಸಿ ಹೋಗಿದ್ದಾರೆ. ಮತ್ತು ಸದನದ ಒಳಗಡೆ, ಆ ವಿಧಾನಸೌಧದ ಒಳಗಡೆ ಕಾಲಿಡಬೇಕು ಅಂತರೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತಾರೆ ಜನ. ಅಂತಹ ಒಂದು ದೇಗುಲದ ಒಳಗಡೆ ಹೋಗಿ ಅಸಡ್ಡೆ, ನಿರ್ಲಕ್ಷ್ಯ, ಬೇಕಾಬಿಟ್ಟಿತನ ತೋರಿಸಿ ಏನ್ ಸಾಬೀತು ಮಾಡ್ತಾ ಇದ್ರಿ ಜನರ ಮುಂದೆ ನೀವು? ಬೇಜವಾಬ್ದಾರಿಯುತ ಸರ್ಕಾರ ಅನ್ನೋದು ಪದೇ 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 ಸಾಬೀತಾಗ್ತಾ ಇದೆ. ಯಾರು ಉತ್ತರ ಕೊಡಂಗಿಲ್ಲ. ಎಸ್ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ. ಯಾರು ಕೇಳ್ತಾ ಇದ್ದೀರಾ? ನಾನು ನಿಮಗೆ ಕೇಳ್ತಾ ಇರೋದು ಸರ್.
ನನ್ನ ಕ್ವಶನ್ ಏನಂದರೆ ಸದನ ಎಲ್ಲ ನಾನು ಇಷ್ಟೋ ತನಕ ನಾನು ಕೇಳಿದ್ದು ಹೇಳಿದ್ದು ಎಲ್ಲ ಕೇಳಿಸ್ಕೊಳ್ತಾ ಇದ್ದೇನೆ. ನನ್ನ ಪ್ರಶ್ನೆ ಏನಂದರೆ, ಸಾಮಾನ್ಯ ಜನರು ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಒಂದು ರೇಷನ್ ಅಕ್ಕಿಗೋಸ್ಕರನೂ ತುಂಬ ಜನ ಕಾಯ್ತಾ ಇದ್ದಾರೆ. ಸುಮಾರು ರೇಷನ್ ಕಾರ್ಡ್ಗಳು ಮನ್ನಾ ಆಗಿ ರೇಷನ್ ಸಿಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ಸದನದಲ್ಲಿ ಅದಕ್ಕೆ ಉತ್ತರ ಇದೆಯಾ? ಮತ್ತು ಸಾಮಾನ್ಯ ಜನರು ಕಷ್ಟಪಡುವಂಥದ್ದು ಮತ್ತು ಎಷ್ಟೋ ಜನಕ್ಕೆ ಈ ಒಂದು ಎಲ್ಲ ಭಾಗ್ಯಗಳಿಂದ ಅವ್ರು ಏನು ಹಣ ತೊಗೊಳ್ತಿದ್ರು 2,000, ಆ 2,000ನೂ ಬರ್ತಾ ಇಲ್ಲ. ಮತ್ತು ಎಷ್ಟೋ ಹಿರಿಯರ ನಾಗರಿಕರು ಪೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ಪೆನ್ಷನ್ಗಳನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ. ನನ್ನ ಹತ್ರ ಬಂದು ಎಲ್ಲರೂ ಪ್ರಶ್ನೆ ಕೇಳ್ತಾರೆ. ಎಲ್ಲರೂ ಬಂದು, ಮೇಡಮ್ ನನಗೆ ಈ ಥರ ಮನ್ನಾ ಆಗಿದೆ, ದಯವಿಟ್ಟು ನೀವು ಹೋಗಿ ಮಾಡಿಸ್ಕೊಡಿ ಅಥವಾ ಅದನ್ನು ಮತ್ತೆ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಉತ್ಕರ್ಷ್ ಅವರೇ, ಇವತ್ತು ಒಂದು ಸೀರಿಯಸ್ ಆದಂತಹ ವಿಚಾರವನ್ನು ಸ್ವತಃ ಸ್ಪೀಕರ್ ಸಾಹೇಬರು ಮುಂದೆ ತಂದಿದ್ದಾರೆ. ಅದು ಕೇವಲ ಇವತ್ತು ಕಾಂಗ್ರೆಸ್ ಆಡಳಿತ ಇದೆ ಅನ್ನೋದಕ್ಕೆ ಮಾತ್ರ ಅಲ್ಲ, ಅದು ಕಾಗೇರಿ ಅವರಿದ್ದಾಗಲೂ ಕೂಡ ಆ ಪ್ರಶ್ನೆಗಳು ಬಂದಿದ್ದು. ಸತತ ಸದನದ ನಡಾವಳಿಗಳಲ್ಲಿ ಈ ರೀತಿಯಾದಂಥ ನಿರ್ಲಕ್ಷ್ಯದ ಮನೋಭಾವವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಅದು ಉತ್ತುಂಗಕ್ಕೆ ಹೋಗಿದೆ ಮತ್ತು ಕಾಂಗ್ರೆಸ್ ಪಕ್ಷ ಚಲ್ತಾ ಹೇ ಅನ್ನುವಂತಹ ಮೋಡ್ ಬಂದುಬಿಟ್ಟಿದೆ. ಇದನ್ನು ಸರಿ ಮಾಡಬೇಕು ಅಂತಂದರೆ ಏನಾಗಬೇಕು? ಮೇಡಮ್ ನೋಡಿ, ನೀವು ಕೇಳಿದಂಥ ಪ್ರಶ್ನೆ ಬಹಳ ಶ್ರೇಷ್ಠವಾಗಿತ್ತು. ಯಾವುದೇ ಈ ಹಿಂದೆ ಕೂಡ ಈ ರೀತಿಯ ಒಂದು ನೆಗ್ಲಿಜೆನ್ಸ್ ಅನ್ನುವಂಥದ್ದು ಇದೆ. ಅದನ್ನು ಯಾರೇ ಮಾಡಿದ್ರು ಕೂಡ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದು ಕಾಗೇರಿ ಅವರು ಇದ್ದಾಗೂ ಕೂಡ ಅವ್ರು ಪ್ರಶ್ನೆ ಮಾಡಿದಂಥದ್ದು, ಇವತ್ತು ಖಾದರ್ ಅವರು ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ಕ್ವಶನ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಅಕೌಂಟೆಬಿಲಿಟಿ ಇಲ್ಲದೆ ನೀವು ಕ್ವಶನ್ಸ್ ಕೇಳೋವಂಥ ಪ್ರಶ್ನೆಗಳನ್ನ ಇರ್ರಿಲೆವೆಂಟ್ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ. ಆಮೇಲೆ ಅನೇಕ ಜನ BJP UT ಕಾದರೂ ಅವಕಾಶ ಮಾಡಿಕೊಡ್ತೀನಿ, ಅದನ್ನು ನಾನು ಒಪ್ಪೋದಿಲ್ಲ. ಯಾಕಂದರೆ ಅನೇಕ ಜನ ನಮ್ಮ BJPಯವರೇ ಮಾತಾಡಿದ್ದಾರೆ. ಸುನಿಲ್ ಕುಮಾರ್ ಕಾರ್ಕಳ ಅವ್ರು ಇರ್ಬೋದು, ವಿಶ್ವನಾಥ್ ಅವ್ರು ಇರ್ಬೋದು, ಮಂಜುನಾಥ್ ಅವ್ರು ಇರ್ಬೋದು, ಧೀರಜ್ ಮುನ್ರಾಜ್ ಅವರು ಎಲ್ಲ ಕೂಡ ಸಮರ್ಥವಾಗಿ ಪ್ರಶ್ನೆಗಳನ್ನು ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂತ, ನಾವು ಕ್ವಶನ್ ಅನ್ನ ಕೇಳ್ತೀವಿ, ಉತ್ತರ ಯಾರು ಕೊಡಬೇಕು? BJP ಅವ್ರು ಕೊಡಕ್ಕಾಗತ್ತಾ? ಆರ್ ವಿ ಇನ್ ಪವರಲ್ಲಿ ಇರ್ತಕ್ಕಂಥವ್ರು ಯಾರು? ಆ ಪ್ರಬುದ್ಧತೆ ಖಾದರ್ ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದನ್ನ ಆ ಪ್ರಬುದ್ಧತೆ ಇವತ್ತಿನ ಮಿನಿಸ್ಟ್ರಿಗಳಿಗೆ ಇಲ್ವಲ್ರಿ? ಮಿನಿಸ್ಟ್ರಿಗಳು ನಾವು ಪಾಠ ಮಾಡ್ಬೇಕಾ? ಕರ್ಸಿ 4-5 ಸತಿ ಗೆದ್ದು ಚೆನ್ನಾಗಿ ತಿಂದು ಉಂಡು MLAಗಳಾಗಿ ಮಿನಿಸ್ಟ್ರಿಗಳಾಗಿ ನಿಮಗೆ ಪಾಠ ಮಾಡುವಂಥ ಅವಶ್ಯಕತೆ ಏನಿದೆ? ಅಷ್ಟು ನಿಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಅದರ ಅಂಶಗಳು ಗೊತ್ತಿಲ್ಲ ಅಂತಂದ್ರೆ ಯಾವ ಬೇಸಿಸ್ ಮೇಲೆ ನೀವು ಮಿನಿಸ್ಟ್ರಿಗಳಾಗಿದ್ದೀರಾ? ಆಮೇಲೆ ನಿಮಗೆ CM ಅವ್ರು ಕರೆದು ಪಾಠ ಮಾಡುವಂಥ ಅವಶ್ಯಕತೆ ಏನಿದೆ? ಸೊ ಹಾಗಾಗಿ ಇಲ್ಲಿ ಏನು ಸಮಸ್ಯೆ ಏನು ಗೊತ್ತಾ? ಅಕೌಂಟಬಿಲಿಟಿ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆಯಲ್ಲಿ 25 ದಿವಸದಲ್ಲಿ ಉತ್ತರ ಕೊಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. 1 ವರ್ಷ ಆಯ್ತು, ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಇವತ್ತಿಗೂ ಅವ್ರಿಗೆ ಗೊತ್ತಿಲ್ವಲ್ಲ ಸದನದಲ್ಲಿ. 1 ವರ್ಷ ಎಲ್ಲ ಐತ್ರಿ, ಬೆಳಗಾವಿ ಅಧಿವೇಶನ ಸಾರಿ 3-4 ತಿಂಗಳಾಯ್ತು ಅಲ್ಲ. ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಅಧಿಕಾರಿಗಳು ಫೇಲ್ಯೂರ್. ಅಧಿಕಾರಿಗಳು ಯಾಕೆ ನಡ್ಕೊಳ್ತಾರೆ? ಸರಿಯಾಗಿ ಮಿನಿಸ್ಟರ್ಸ್ ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಅನ್ನ ಇಡ್ಲಿಲ್ಲ ಅಂತಂದ್ರೆ ಅವ್ರು ಅದೇ ರೀತಿ ಅವ್ರು ಮಾಡಿದ್ದೆ ಆಟ ಅಂತ ಆಗುತ್ತೆ. ಎಸ್, ಇದನ್ನೇ ಬಹಳ ಜನ ಮಾತಾಡ್ತಾ ಇರೋದು ನಾಗೇಂದ್ರ ಅವರೇ. ಆಡಳಿತ ಸ್ಲೋ ಡೌನ್ ಆಗಿದೆ, ಆಡಳಿತದ ಮೇಲೆ ಇವರಿಗೆ ಸರಿಯಾದಂಥ ಹಿಡಿತ ಇಲ್ಲ. ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನ, ನಿರ್ಲಕ್ಷ್ಯದಿಂದಾಗಿ ಅಧಿಕಾರಿಗಳು ಕೂಡ ಕೆಲಸ ಮಾಡದೇ ಇರೋ ಥರ ಸ್ಥಿತಿಗೆ ಬಂದು ಬಿಟ್ಟಿದೆ ಅಂತ. ನಂಗೆ ಬೇಸಿಕಲಿ ಬೇಕಾಗಿರೋದು, ಇವ್ರು ಯಾಕೆ ಇಷ್ಟು ಒಂಥರ ಹತಾಶರಾಗಿದ್ದಾರೆ, ಯಾಕೆ ಈ ಥರ ಕೈ ಚೆಲ್ಲಿ ಕೂತು ಬಿಟ್ಟಿದ್ದಾರೆ? ಏನೋ ಪರವಾಗಿಲ್ಲ, ಇಟ್ಸ್ ಓಕೆ, ಚಲ್ತಾ ಹೇ ಅನ್ನೋ ಆಟಿಟ್ಯೂಡ್ ಯಾಕೆ ಬಂದುಬಿಟ್ಟಿದ್ದಾರೆ ಇವರು? ಇವತ್ತು ಯಾಕೆ ಇಷ್ಟು ಭ್ರಮ ನಿರಸನ ಕಾಡ್ತಾ ಇದೆ ಮೇಡಮ್? ಏನಾಗಿದೆ ಇವತ್ತು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಿದ್ರೆ 5 ವರ್ಷ ಇವರೇ ಮುಖ್ಯಮಂತ್ರಿ ಅಂತ ಡಿಕ್ಲೇರ್ ಆಗಿದ್ದಿದ್ರೆ ಎಲ್ಲ ಈ ಸಮಸ್ಯೆಗಳಿಗೆ ಕಡಿವಾಣ ಆಗ್ತಾ ಇತ್ತು. ಪ್ರತಿದಿನ ಒಬ್ರು ಡೆಲ್ಲಿಯಲ್ಲಿ ಇರ್ತಾರೆ, ಒಬ್ರು ಬೆಂಗಳೂರಲ್ಲಿ ಇರ್ತಾರೆ. ಇವತ್ತು ಬೆಂಗಳೂರಲ್ಲಿರೋರು ನಾನೇ ಮುಖ್ಯಮಂತ್ರಿ ಈ ಸರಿ ಅಂತಾರೆ, ಡೆಲ್ಲಿಗೆ ಹೋಗಿರೋರು ನಾನು ಯಾವ ಬೇಕಾದ್ರೂ ಒಂದು ಅಧಿಕಾರ ಕಿತ್ಕೊಂತೀನಿ ಅಂತ ಸ್ಟೇಟ್ಮೆಂಟ್ ಆಗ್ತವೆ. ಈ ಡ್ಯೂಯಲ್ ಇಂಜಿನ್ ಸರ್ಕಾರದಲ್ಲಿ ಅಧಿಕಾರಿಗಳು ನಿಶಬ್ದ ಹೋಗಿದ್ದಾರೆ. ಮತ್ತು ಎಲ್ಲ ಒಂದು ಕಮಿಷನ್ ದಂಧೆಯಲ್ಲೂ ಕೂಡ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗಿದೆ. ಆಮೇಲೆ ಟ್ರಾನ್ಸ್ಫರ್ಗಳಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗಿದೆ, ಸಸ್ಪೆಂಡ್ಗಳಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗಿದೆ. ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ಸರ್ಕಾರ ಇನ್ವಾಲ್ವ್ಮೆಂಟ್ ಆಗಿದೆ. ಅಧಿಕಾರಿಗಳು ಎದುರಿಕೆ ಆಗಿದೆ. ಇವತ್ತು DK ಶಿವಕುಮಾರ್ ಜೊತೆ ಕಾಣಿಸ್ಕೋಬೇಕಾ, ಸಿದ್ದರಾಮಯ್ಯ ಅವ್ರು ಹೇಳೋ ಮಾತು ಕೇಳಬೇಕಾ, DK ಶಿವಕುಮಾರ್ ಹೇಳೋ ಮಾತು ಕೇಳ್ಕೊಬೇಕು ಅಂತೇಳಿ ಅಧಿಕಾರಿಗಳು ಎದರಿ ಇವತ್ತು ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಏನೇ ಒಂದು ವಿಚಾರ ಬಂದರೆ ಕೂಡ ಮೊಟ್ಟ ಮೊದಲು ಅಧಿಕಾರಿಗಳ ತಲೆ ದಂಡ ಆಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ? ಕೊಟ್ಟರು ತಪ್ಪು, ಕೊಡ್ದಿದ್ರು ತಪ್ಪು. ಅಂದರೆ ಈ ಸರ್ಕಾರದ ನಡೆ ಏನಾಗಿದೆ ಅಂತಂದರೆ, ಏಕ CM ಇಳಿದಿದ್ದಾಗ ಇಂಥ ಪರಿಸ್ಥಿತಿ ಬರ್ತದೆ. ಆಲ್ ರೈಟ್, ಎಸ್ ಸರ್. ಒಂದು
ಮಂತ್ರಿಗಳ ಈ ದಪ್ಪ ಚರ್ಮದ ವರ್ತನೆಯನ್ನು ನಾವು ಗಮನಿಸಿದ್ರೆ ದಿಸ್ ಈಸ್ ಹೈ ಟೈಮ್ ಟು ಡೂ ಎ ಬಿಗ್ ಸರ್ಜರಿ. ಕ್ಯಾಬಿನೆಟ್ಟಲ್ಲಿ ಇಲ್ಲಿ ಉಳಿದಿರೋದು ಒಂದೇ ದಾರಿ. 3 ವರ್ಷದ ಬಳಿಕವೂ ಇಷ್ಟೊಂದು ಸದನಕ್ಕೆ ನಿರ್ಲಕ್ಷ್ಯ, ಪರ್ಫಾರ್ಮೆನ್ಸ್ ಇಲ್ಲ ಅಂದಮೇಲೆ ಅವ್ರನ್ನ ಗುರುತಿಸಿ ಸಂಪುಟದಿಂದ ವಜಾ ಮಾಡಬೇಕು, ಕಿತ್ತಾಕಬೇಕು. ಮುಲಾಜೆ ಇಲ್ಲ ಅದರಲ್ಲಿ. ಈ ಸರ್ಕಾರದ ದೊಡ್ಡ ಒಂದು ಮೇಜರ್ ಸರ್ಜರಿ ಆದರೆ ಮಾತ್ರ ಇದಕ್ಕೆ ಸೊಲ್ಯೂಷನ್. ಅಲ್ಲ ಸರ್, ನಮಗೆ ಒಂದ್ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೇಕಪ್ಪ ಸ್ಪೀಕರ್ ಸಾಹೇಬ್ರು. ಯಾರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ, ಯಾರು ಬಹಳ ರಿಲೀಸ್ ಮಾಡಬೇಕು. ಅದರ್ವೈಸ್ ನಿಮ್ಗೆ ಆ ಒಂದು ಅಧಿಕಾರ ಇದೆ, ಪರಮಾಧಿಕಾರ ಇದೆ, ಎದ್ದು ನಿಲ್ಲಿಸ್ಬಿಟ್ಟೆ ಯಾಕ್ರಿ, ಯಾಕೆ ಬರ್ತಾ ಇಲ್ಲ ಅಂತಾದ್ರೂ ಹೇಳಬೇಕು. ಒಳ್ಳೆ ಈಗ MLA ಹೊಸ ಪದ್ಧತಿ ಶುರು ಮಾಡ್ಕೊಂಡಿದ್ದಾರೆ. ಯಾರು ಟೈಮಿಗೆ ಸರಿಯಾಗಿ MLAs ಪಡ್ತಾರೋ ಅವ್ರ ಹೆಸರನ್ನು ಓದ್ತಾರೆ. ಓದ್ಬಿಟ್ಟು ಇಂಥವ್ರು ತುಂಬ ಪಂಕ್ಚುಯಲ್ ಇದ್ದಾರೆ ಶಾಸಕರು ಅಂತ ಹೇಳಿಬಿಟ್ಟು ಅವರಿಗೇನೋ ಒಂದು ಅಪ್ರಿಸಿಯೇಷನ್ ಮಾಡುವಂಥದ್ದು ಒಂದು ಸಿಸ್ಟಮ್ ನೀವು ತಂದಿದ್ದಾರೆ. ಬರ್ದಲೇ ಇರೋನು ಓದ್ಬೇಕು ತಾನೆ. ಸದನಕ್ಕೆ ರೆಸ್ಪಾನ್ಸಿಬಲ್ ಅಲ್ಲದಲೇ ಇರೋದು, ಉತ್ತರ ಕೊಡದಲೇ ಇರೋನು ಓದ್ಬೇಕು ತಾನೆ. ಮತ್ತೆ ಯಾರ್ಯಾರು, ಯಾಕೆಂದ್ರೆ ಸರ್ ನಮಗೊಂದು ಅಕೌಂಟಬಿಲಿಟಿ ಬೇಕು. ನಾವು ರಾಜ್ಯದ ಅವ್ರಿಗೆ ಇರ್ತಾ ಇಲ್ಲ, ನಮ್ಗೆ ರಾಜ್ಯದ ಜನಕ್ಕೆ ಒಂದು ಅಕೌಂಟಬಿಲಿಟಿ ಬೇಕು ಸರ್. ನಾವು ವೋಟ್ ಮಾಡಿ ಕಳ್ಸಿರೋದು ಎದಕ್ಕೆ ಹೇಳ್ರಿ ಅವ್ರಿಗೆ? ಎದಕ್ಕೆ ಸರ್? ಸದನದಲ್ಲಿ ನಮ್ ರೆಪ್ರೆಸೆಂಟೇಟಿವ್ ಆಗಿ ನೀವು ಅಲ್ಲಿ ಪರ್ಫಾರ್ಮ್ ಮಾಡಿ ಅಂತ. ಸೊ ನಮ್ಗೆ ಗೊತ್ತಾಗಬೇಕಲ್ಲ ಸರ್, ನಾಳೆ ನಾವು ವೋಟ್ ಹಾಕ್ಬೇಕಾದ್ರೆ ಅಲ್ಲಪ್ಪ ನಾವು ಕಳಿಸಿದ್ದು ನಿಮ್ ವಿಧಾನಸೌಧಕ್ಕೆ ಎಲ್ಲೆಲ್ಲಿ ಓಡಾಡಿದಿ, ಏನೇನ್ ಮಾಡಿದಿ ಅಂತೇಳಿ ನಾವಾದ್ರೂ ಕೇಳ್ಬೇಕಲ್ಲ ಸರ್. ನಮ್ಗೆ ಅಕೌಂಟಬಿಲಿಟಿ ಬೇಕಲ್ಲ. ಕೇಳಬೇಕು. ಸ್ಪೀಕರು ಮತ್ತು ಮುಖ್ಯಮಂತ್ರಿ ಇಬ್ರು ರೆಸ್ಪಾನ್ಸಿಬಲ್. ಮುಖ್ಯಮಂತ್ರಿಗಳು ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು. CM ಇಲ್ಲಿವರೆಗೆ 3 ವರ್ಷ ಆಗ್ತಾ ಬಂತಲ್ಲ, ಯಾವ್ದಾರ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಿಲ್ಲ. UT ಖಾದರ್ ಅವರು ಸದನದಲ್ಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಗೈರು ಹಾಜರಿಯ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಮತ್ತು ಅವರು ಕಲಾಪವನ್ನು ಮುಂದೂಡಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಸಂಧಾನವನ್ನು ಮಾಡಿದ್ದಾರೆ. ಸೊ ನಾವೆಲ್ಲ ಹೊರಗಡೆ ಇರುವ ಜನ ಸದನದ ನಡವಳಿಕೆಗಳಲ್ಲಿ ಈ ನಿರ್ಲಕ್ಷ್ಯವನ್ನು ಸಹಿಸುವುದಿಲ್ಲ. ಈ ನಿಟ್ಟಿನಲ್ಲಿ ಒಬ್ಬ ವಕ್ತಾರರಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕನ್ಕ್ಲೂಷನ್ ಏನು? ಫೈನಲ್ ಆಗಿ ನೋಡಿ, ಏನು ನಮ್ಮ ಈ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಏನು ಚರ್ಚೆ ನಡೀತಿರ್ತಕ್ಕಂಥ ಏನು ವಿಧಾನಸಭೆ ಇದೆ, ವಿಧಾನ ಪರಿಷತ್ ಇದೆ, ಯಾವುದೇ ಪಕ್ಷದ ಶಾಸಕರಾಗಲಿ ಅದು ಏನು ಅಬ್ಸೆಂಟ್ ಆದರೆ ತಪ್ಪೆ. ಓಕೆ. ಸೊ ನನ್ನ ಎರಡನೇ ವಿಚಾರ, ಸಚಿವರು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಸಚಿವರು ಅಬ್ಸೆಂಟ್ ಅಲ್ಲ, ಅವರು ವಿಧಾನ ಪರಿಷತ್ತಲ್ಲಿ ಇರ್ತಾರೆ, ಮತ್ತೆ ಬೇರೆ ಬೇರೆ ಮೀಟಿಂಗ್ಸ್ ಅಲ್ಲಿ ಇದ್ದಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಪದೇ ಪದೇ ಅದೇ ಪ್ರಶ್ನೆ ಕೇಳಿದ್ರೆ ಹೌದೌದು, ಅಕಾರ್ಡಿಂಗ್ ಟು ಕಾಂಗ್ರೆಸ್ ವಕ್ತಾರರು ಸ್ಪೀಕರ್ ಸುಳ್ಳು ಹೇಳ್ತಿದ್ದಾರೆ ಸರ್. ಸ್ಪೀಕರ್ ಸುಳ್ಳು ಹೇಳ್ತಿದ್ದಾರೆ. ಅವರು ಬೇರೆ ವಿಧಾನ ಪರಿಷತ್ ಸ್ಪೀಕರ್ ಸುಳ್ಳು ಹೇಳ್ತಾ ಇದ್ದಾರೆ. ನನಗೆ ಅನ್ಸಿದ ಮಟ್ಟಿಗೆ ನಾಗೇಂದ್ರ ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಮಂತ್ರಿ ಆಗ್ಬೇಕು ಅಂತ ಬೇಕು ಅಂತಾನೆ ಈ ವಿಷಯನ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ನಾಗೇಂದ್ರ JDS ವಕ್ತಾರರು ಏನ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ತಮ್ಮ ರಾಜಕೀಯ ಪಕ್ಷಗಳನ್ನ ಬೆಂಬಲಿಸುವುದು ಮತ್ತು ಅವರಿಗೆ ಹೇಗೆ ಬೇಕೋ ಹಾಗೆ ಮಾತಾಡೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿರುವಂತಹ ಪ್ರಶ್ನೆ ಕಾಂಗ್ರೆಸ್ BJP JDS ಪ್ರಶ್ನೆ ಅಲ್ಲ. ಇಲ್ಲಿ ಇರುವಂತಹ ಪ್ರಶ್ನೆ ಜನಸಾಮಾನ್ಯರ ಪ್ರಶ್ನೆ. ಯಾಕೆ ಅಂತಂದರೆ ಜನಸಾಮಾನ್ಯರ ದುಡ್ಡಲ್ಲಿ ನಡೆಸುವಂಥ ಅಧಿವೇಶನಗಳು, ಕಾರ್ಯಕಲಾಪಗಳು, ಒಂದೊಂದು ದಿನಕ್ಕೆ 40 ರಿಂದ 50 ಲಕ್ಷ ಖರ್ಚಾಗುವಂತಹ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ವಹಿಸಿ ಇವರೇನೋ ಜನರಿಗೆ ಅನುಕೂಲ ಆಗುವ ನೀತಿ ನಿಲುವುಗಳನ್ನು ರೂಪಿಸ್ತಾರೆ, ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವರಿಗೆ ಇಷ್ಟು ನಿರ್ಲಕ್ಷ್ಯ ಇದೆ ಅಂದರೆ ಇವರ ಹಾಜರಾತಿ ಇರೋದಿಲ್ಲ, ಸಚಿವರು ಕಣ್ಣಿಗೆ ಕಾಣೋದಿಲ್ಲ, ಬೇಜವಾಬ್ದಾರಿ ತಾಂಡವವಾಡ್ತಾ ಇದೆ. ಇನ್ನು ತಮ್ಮ ಕ್ಷೇತ್ರಗಳಲ್ಲಿ ಯಾವ ಲೆವೆಲ್ಗೆ ಅಕೌಂಟಬಿಲಿಟಿ ಕೊಡ್ತಾ ಇದ್ದಾರೆ ಇವರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಡೆಫಿನೆಟ್ಲಿ ರಾಜ್ಯದ ಜನರ ಪರವಾಗಿ ನಾನು ಈ ಸರ್ಕಾರದ ಗಮನ ಸೆಳೆಯೋದು ಇಷ್ಟೇ, ನೀವು ಕಲಾಪ ನಡೆಸಿ ಜನರ ದುಡ್ಡಲ್ಲಿ ಒಂದು ಫಲಪ್ರದವಾಗುವಂತಹ ಕಲಾಪ ನಡೆಸಿ, ಅದನ್ನು ಬಿಟ್ಟು ವೇಸ್ಟ್ ಮಾಡೋದಕ್ಕೆ ಜನರ ದುಡ್ಡನ್ನು ಬಳಸ್ಕೋಬೇಡಿ. ಮತ್ತು ಈ ನಿರುತ್ಸಾಹ, ಈ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಇವತ್ತು ನೀವು ಉತ್ತರ ಕೊಡದೇ ಇರ್ಬೋದು, ಜನ ಮುಂದಿನ ದಿನಗಳಲ್ಲಿ ಅದಕ್ಕೆ ತುಂಬ ಚೆನ್ನಾಗಿ ನಿಮ್ಮ ಹಣೆ ಬರಹವನ್ನು ಈಗ ಬರೆದಿಟ್ಟಿದ್ದಾರೆ, ಕೊಡ್ತಾರೆ. ಅದಾಗಬಾರ್ದು ಅನ್ನೋದಾದರೆ ಸದನದಲ್ಲಿ ಒಳ್ಳೆಯ ನಡವಳಿಕೆಯನ್ನು ಪ್ರದರ್ಶನ ಮಾಡಿ ಕರ್ನಾಟಕದ ವಿಧಾನ ಪರಿಷತ್ತಿಗೆ
ತುಂಬ ಒಳ್ಳೆಯ ಹೆಸರಿದೆ. ದೊಡ್ಡ ದೊಡ್ಡ ನಾಯಕರುಗಳು ಸದನದಲ್ಲಿ ನಿಂತು ಗುಡುಗಿದ್ದಾರೆ, ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಆದರೆ ಇತ್ತೀಚೆಗೆ ಸದನದ ನಡಾವಳಿಗಳು ಒಂದು ಸೀರಿಯಲ್ ಥರ ಆಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಜನರು ಕಲ್ತ್ಕೊಳ್ಳೋವಂಥದ್ದಾಗಲಿ, ಜನರಿಗೆ ಬೇಕಾಗಿರುವಂಥದ್ದು ಏನೂ ಆಗ್ತಾ ಇಲ್ಲ ಅನ್ನೋದು ಜನರಿಗೆ ಇರುವಂಥ ಅತಿ ದೊಡ್ಡ ನೋವು. ಅದನ್ನು ಸ್ಪೀಕರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಾದ ಮೇಲಾದರೂ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರುತ್ತಾ, ಆಡಳಿತದಲ್ಲಿ ಬಿಗಿ ಬರುತ್ತಾ, ಕಾದು ನೋಡೋಣ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.